सर्वविघ्नोपशान्तये नारायणं नमस्कृत्य नरं चैव नरोत्तमम् खगो भोगे गन्धर्वदैत्यैः चित्रं रम्यदेदं त्रिभुवनवपुरं पद्मनाभं सुरेशं विश्वाधारं गगनसदृशं मेघवर्णं शुभाङ्गं ध्यानगम्यं वन्दे विष्णुं भवभयहरं सर्वलोकैकनाथम् मेघश्यामं पीतकौशेयवासं श्रीवत्साङ्गं कौस्तुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं श्रियं नमामि विष्णुं शिरसा चतुर्भुजम् छायायां पारिजातस्य हेमसिंहासनोपरि चतुर्बाहुं श्रीवत्साङ्कितवक्षसं ॐ नमो भगवते वासुदेवाय हरिः ॐ भूतभव्यभवत्प्रभो भूतकृद्भूतभृद्भावो भूतात्मा भूतभावनः भूतात्मा परमात्मा च मुक्तानां परमागतिः अव्ययः पुरुषः साक्षी क्षेत्रज्ञोऽक्षर एव च योगो योगविदान्नेता प्रधानपुरुषेश्वरः नारसिंहवपुः श्रीमान् केशवः पुरुषोत्तमः नो भर्ता प्रभवः प्रभुरेश्वरः स्वयंभो शम्भुरादित्यः पुष्कराक्षो महास्वनः केशः पद्मनाभोऽमरप्रभः विश्वकर्मा मनुस्त्वष्टा स्थविष्ठस्थविरो ध्रुवः पवित्रं मङ्गलं वरम् ईशानः प्राणदः प्राणो ज्येष्ठः श्रेष्ठः प्रजापतिः मेधावी विक्रमक्रमः अनुत्तमो दुराधर्षकृदग्धकृदरात्मवान् सुरेशः शरणं शर्म विश्वरेताः प्रजाभवः अहः संवत्सरो व्यालः प्रत्ययः सर्वदर्शनः अजः सर्वेश्वरः सिद्धः सिद्धिः सर्वादिरच्युतः रोहो महातमाः सर्वाध्यक्षकृताकृतः चतुरात्मा चतुर्व्योहश्चतुर्दंष्ट्रश्चतुर्भुजः भ्राजष्णुर्भोजनं भोक्ता सहिष्णुर्जगदाधिजः यो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देश्य वपुः श्रीमानमेयात्मा महादृदृक् गोविदाम्बतिः मरीचिर्दमनो हंसः स्वपर्णो भुजगोत्तमः गुरुर्गुरुतमो धाम सत्यः सत्यपराक्रमः निमिषो निमिषस्रगवीवाचस्पतिरुदारधीः अग्रणीर्ब्राह्मणे श्रीमान् न्यायो नेता सहस्रमूर्धा विश्वात्मा सहस्राक्षः सहस्रमात् आवर्तनो निवृत्तात्मा संवृतः संप्रवर्तनः विशिष्ट शिष्टकृच्छुजः सिद्धार्थः सिद्धसङ्कल्प सिद्धिदः सिद्धिसाधनः वृषाहि वृषभो विष्णुर्वृषपर्वा वृषोदरः बृहद्रो पश्यपि विष्टः प्रकाशनः
ओजस्तेजोद्युतिधरः प्रकाशात्मा प्रतापनः रुद्धस्पष्टाक्षरो मन्त्रश्चन्द्रांशर्भास्करद्युतिः ಎಂಟು ದಿನಗಳವರೆಗೆ ಸನ್ನಿಧಾನದಲ್ಲಿ ಕೃಷ್ಣ ಕಥಾಮೃತ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಅವರು ಆಗಮಿಸಿದ್ದಾರೆ. ಹಿಂದೆ ಒಂದು ಬಾರಿ ಅವರು ಬಂದಾಗ ಅವರು ಈ ಗ್ರಾಮದ ಹಿರಿಯರು ಅವರ ಮಾತುಗಳನ್ನು ಮುಂದಿನ ಸಾಲಲ್ಲಿ ಕುಳಿತು ಕೇಳಿದವರು. ಮಾತೆಲ್ಲ ಆದ ಮೇಲೆ ಹತ್ತಿರ ಬಂದು ನಮ್ಮಲ್ಲಿ ಒಂದು ವಾಕ್ಯ ಹೇಳಿದರು. ಇವರು ಮತ್ತೆ ಈ ಕ್ಷೇತ್ರಕ್ಕೆ ಬರುವ ಹಾಗೆ ಮಾಡಬೇಕು ವೀಣಾ ಬನ್ನಂಜಿಯವರನ್ನು ಅಂತ. ಬನ್ನಂಜಿಯವರು ಈ ಭಾಗದ ಭಕ್ತರಿಗೆ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸೋಕ್ಕೋಸ್ಕರ ನಮ್ಮ ಮಧ್ಯೆ ಇವತ್ತು ಆಸೀನರಾಗಿದ್ದಾರೆ. ಉತ್ಸವ ನಡೆದಿತ್ತು. ತತ್ಪೂರ್ವದಲ್ಲಿ ಸರಿಯಾಗಿ 12 ವರ್ಷಕ್ಕೆ ಹಿಂದೆ ಇಲ್ಲೇ ಸಮೀಪದ ಶಾಲೆಯಲ್ಲಿ ಭಗವದ್ಗೀತಾ ತರಗತಿ ನಡೀತಾ ಇತ್ತು. ಇಲ್ಲಿ ಗರ್ಭಗೃಹದಲ್ಲಿ ಆರಾಧನೆ ಆಗ್ತಾ ಇರುವಂತಹ ಕೃಷ್ಣನ ಸಾನ್ನಿಧ್ಯ ಅದು ಎಂಥ ಸಾನ್ನಿಧ್ಯ ಅಂತ ಹೇಳಿ ಗ್ರಾಮದ ಭಕ್ತರ ನಂಬಿಕೆ ಅಂತ ಕೇಳಿದರೆ, ಕೃಷ್ಣ ಈ ಗ್ರಾಮಕ್ಕೆ ಬರುವ ಸರಿಯಾಗಿ 12 ವರ್ಷ ಮುಂಚೆ ತಾನು ಈ ಗ್ರಾಮಕ್ಕೆ ಬರ್ತಾ ಇದ್ದೇನೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಂತಹ ಕೃಷ್ಣ ಅಂತ ನಾವು ನಂಬಿದವರು. ಅವರ ಪ್ರೀತಿ, ತ್ಯಾಗ, ಮಮತೆ ನಿಜಕ್ಕೂ ಶ್ಲಾಘನೀಯ. ಅಂತ ನಾನು ಇನ್ನೊಮ್ಮೆ ಪ್ರಾರ್ಥನೆ ಮಾಡುತ್ತೇನೆ ಅಂತ. ಅಶ್ರುಬಿಂದುಗಳು ಕಂಡು ಅವರ ತಂದೆಯವರು ಅದನ್ನು ಅರಳುವ ಹಾಗೆ ಮಾಡಿದರು. ಸಾಮಾನ್ಯ ಜಗತ್ತಲ್ಲಿ ನಿಲ್ತದೆ, ಆದರೆ ಅಲ್ಲಿ ನಿಲ್ಲಬಾರದು. ಅದಕ್ಕಿಂತ ಆಚೆಗೆ ಇನ್ನೊಂದು ಚಕ್ಷು ಉಂಟು, ಅದರ ಹೆಸರು ದಿವ್ಯ ಚಕ್ಷು ಅಂತ. ಆ ದಿವ್ಯ ಚಕ್ಷುವನ್ನು ಅರಳಿಸಿದವರು ಅವರ ಗುರುಗಳಾದಂಥ ಸತ್ಯಕಾಮರು. ಹೀಗೆ ಪ್ರಜ್ಞಾ ಒಂದು ಸಂಗಮ ವೀಣಾ ಬನ್ನಂಜಿಯವರು. ಹಾಗಾಗಿ ಅವರು ಸಮಾಜಕ್ಕೆ ಈ ರೀತಿಯ ದಿವ್ಯ ಚಕ್ಷುವಿನ ಕಾರಣಕ್ಕೋಸ್ಕರ ಜನರ ಹೃದಯವನ್ನು ತಾಗುವಂತಹ ಮಾತುಗಳನ್ನು ಹೇಳುವಲ್ಲಿ ಯಶಸ್ವಿಗಳಾಗ್ತಾ ಇದ್ದಾರೆ. ಇನ್ನಷ್ಟು ಯಶಸ್ವಿಗಳಾಗಲಿ, ಅವರಿಗೆ ಭಗವಂತ ಆಯುರಾರೋಗ್ಯಾದಿ ಸಕಲ ಸನ್ಮಂಗಲಗಳನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ. ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಈ ಸನ್ನಿಧಿಯಲ್ಲಿರುವ ಶ್ರೀ ಗೋಪಾಲಕೃಷ್ಣ ದೇವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಅವನ ಆಶೀರ್ವಾದ ಬೇಡುತ್ತಾ, ನಾವೂರು ಅನ್ನುವ ಈ ಪುಟ್ಟ ಕ್ಷೇತ್ರವನ್ನು ಇಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಒಂದು ದೈವೀ ಸನ್ನಿಧಿಯಾಗಿ ಬೆಳೆಸ್ತಾ ಇರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ.
ಬಹುಶಃ ಕಳೆದ 2019ರಲ್ಲಿ ನಾನು ಈ ದೇವಾಲಯದ ಆ ಆವರಣದಲ್ಲಿ ಕೃಷ್ಣನ ಕುರಿತು ಒಂದು 4-6 ಮಾತುಗಳನ್ನು ಬಹುತೇಕ 9ರ ನಂತರದ ರಾತ್ರಿಯಲ್ಲಿ ಮಾತನಾಡಿ ಹೋದದ್ದು. ಅದಾದ ಮೇಲೆ ನಾನು ಇದೇ ಮೊದಲನೆಯ ಬಾರಿಗೆ ಬಂದಿದ್ದೇನೆ 19ರ ನಂತರ. ಕಳೆದ 2014 ಅಥವಾ 13 ಇರಬೇಕು, ನನಗೆ ಗೊತ್ತಿಲ್ಲ, ಅಥವಾ ಅದಕ್ಕೂ ಪೂರ್ವದಲ್ಲಿಯೋ ನಾನು ಪ್ರಥಮ ಬಾರಿಗೆ ಪ್ರದೀಪ್ ಅವರನ್ನು ಭೇಟಿಯಾದದ್ದು ಆಳ್ವಾಸ್ ನುಡಿಸಿರಿಯಲ್ಲಿ. ಆಗ ಅವರು ಒಬ್ಬ ಕಾಲೇಜ್ ಓದುವ ಹುಡುಗನ ಹಾಗೆ ನನ್ನ ಹತ್ರ ಬಂದು ತನ್ನನ್ನು ಪರಿಚಯಿಸಿಕೊಂಡವರು. ಅದು ಆಗಿನ ಎಳೆಹರೆಯದ ಒಂದು ಮನೋಧರ್ಮವುಳ್ಳ ಹುಡುಗರ ಹಾಗೆ ನನಗೆ ಅವರು ಕಾಣಿಸಿದರು. ಕಾಲಾಂತರದಲ್ಲಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಫೋನ್ ಮಾಡಿಕೊಂಡು ನಾನು ಹೀಗೆ ಮಾಡ್ತಿದ್ದೇನೆ, ಹಾಗೆ ಮುಂದುವರಿತಿದ್ದೇನೆ, ನಿಮ್ಮ ಆಶೀರ್ವಾದ ಇರಲಿ ಇತ್ಯಾದಿ ಅವರ ಮಾತುಗಳು ನನಗೆ ದೂರವಾಣಿಯಲ್ಲಿ ಕೇಳಿಸ್ತಿದ್ದು. ಆಗೆಲ್ಲ ಒಳ್ಳೆ ಕೆಲಸ ಮಾಡಿದರೆ ಆಯಿತು ಪ್ರದೀಪ್, ಒಳ್ಳೆಯದಕ್ಕೆ ಭಗವಂತ ಯಾವತ್ತೂ ಕೂಡ ಜೊತೆಗೆ ನಿಂತು ನಡೆಸ್ತಾನೆ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಅದು ನಿಮ್ಮನ್ನು ಸಲಹುತ್ತದೆ ಅಂತ ಅಷ್ಟೇ ಹೇಳ್ತಿದ್ದೆ. ನನಗೂ ಗೊತ್ತಿಲ್ಲ ಅವರು ಏನು ಮಾಡ್ತಿದ್ರು ಅಂತ. ಇವತ್ತು ಕಣ್ಣಾರೆ ಕಂಡದ್ದು ಅವರೊಂದು 100 ಮಕ್ಕಳನ್ನಾದರೂ ಇವತ್ತು ವಿಷ್ಣು ಸಹಸ್ರನಾಮ ಪಠನಕ್ಕೆ ಸಿದ್ಧಪಡಿಸಿದ್ದಾರೆ. ವಿಷ್ಣು ಸಹಸ್ರನಾಮ ಪಠನದ ಜೊತೆಗೆ ಈ ಮಕ್ಕಳು ಶ್ರೀಮದ್ ಭಗವದ್ಗೀತೆಯ ಕೆಲವು ಅಧ್ಯಾಯಗಳನ್ನು ಕೂಡ ಕಂಠಪಾಠ ಮಾಡಿ ಹೇಳುವ ಒಂದು ಹಂತವನ್ನು ಮುಟ್ಟಿದ್ದಾರೆ. ನಿಮಗೆ ಈಗ ಈ ನಿಮ್ಮ ವಯಸ್ಸಿನಲ್ಲಿ ನಿಮಗೆ ಗೊತ್ತುಂಟೋ ಇಲ್ಲವೋ ಯಾಕೆ ವಿಷ್ಣು ಸಹಸ್ರನಾಮ ಹೇಳಬೇಕು ಅಂತ? ಬಹುಶಃ ನಿಮಗೆ ಅದನ್ನು ಪ್ರದೀಪ್ ಅವರು ಹೇಳಿರಬಹುದು. ಆದರೆ ಸಾರ್ವಜನಿಕವಾಗಿ ಈ ಮಕ್ಕಳನ್ನು ಇಂಥದ್ದೊಂದು ವಿಷ್ಣು ಸಹಸ್ರನಾಮ ಹೇಳುವುದಕ್ಕೆ ಕಳುಹಿಸಿದ ತಂದೆ ತಾಯಂದಿರು ಇದ್ದಾರೆ. ಬಹಳ ಒಂದು ಅಪೂರ್ವವಾದ ಸಮ್ಮೇಳನ ಇದು. ಮಕ್ಕಳು ಹೇಳ್ತಾರೆ, ತಂದೆ ತಾಯಂದಿರು ಕೇಳ್ತಾ ಇದ್ದೀರಿ. ಕೌಟುಂಬಿಕವಾಗಿ ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬ ಮಗುವು ಇವತ್ತು ಏಕಕಂಠದಿಂದ ವಿಷ್ಣು ಸಹಸ್ರನಾಮವನ್ನು ಹೇಳುವುದಕ್ಕೆ ಸಾಧ್ಯ ಆದದ್ದಕ್ಕೆ ನಾನು ಮೊದಲಿಗೆ ಪ್ರದೀಪ್ ಅವರನ್ನು ಬಹಳ ವಿಶೇಷವಾಗಿ ವಂದಿಸ್ತೇನೆ. ಈ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಡುವುದರ ಹಿಂದೆ ಪ್ರದೀಪ್ ಅವರು ಏನಾದರೂ ಕಾರಣ ಹೇಳಿದರೆ ಅದು ಒಂದು ಕಾರಣ, ಅದನ್ನು ಭಾವಿಸಿಕೊಳ್ಳಿ. ನಾನು ನಿಮ್ಮ ವಯೋಮಾನದಲ್ಲಿದ್ದಾಗ ಬಹಳ ಆಟ ಆಡುವ ಒಂದು ತುಂಟತನದ ಅವಸ್ಥೆಯಲ್ಲಿದ್ದಾಗ, ಬಹುತೇಕ ನನಗೆ 6ನೇ ಕ್ಲಾಸೋ ಅಥವಾ 8ನೇ ಕ್ಲಾಸೋ ಇದ್ದಿರಬೇಕು. ನನ್ನ ನೆರೆಮನೆಯ ಆಟ ಆಡಲಿಕ್ಕೆ ಹೋಗುವ ಮನೆಯ ತಾಯಿ ಅವರ ಅಮಲ್ಪಾಡಿ ದೇವಸ್ಥಾನದ ಧರ್ಮದರ್ಶಿಗಳ ಧರ್ಮಪತ್ನಿ. ಆ ತಾಯಿ ಲಕ್ಷ್ಮಕ್ಕ ಅಂತ. ಅವರು ನನ್ನನ್ನು ಒಂದು ದಿನ ಒಳಗೆ ಕರೆದು ದೇವರ ಕೋಣೆಯ ಮುಂದೆ ಒಂದು ಸಣ್ಣ ಮಗ್ಗಿ ಪುಸ್ತಕದಂತಹ ವಿಷ್ಣು ಸಹಸ್ರನಾಮದ ಕನ್ನಡ ಲಿಪಿಯ ಪುಸ್ತಕವನ್ನು ಕೊಟ್ಟು ಇದನ್ನು ನಿತ್ಯ ನೀನು ಓದು ಮಗು ಅಂತ. ಅವರು ಯಾಕೆ ಹೇಳಿದರು ನನಗೆ ಗೊತ್ತಿಲ್ಲ. ನಿಮಗೆ ನಾನು ಯಥಾರ್ಥ ಹೇಳಬೇಕು, ನಮ್ಮ ಅಪ್ಪ ಯಾವುದನ್ನು ಇದು ಹೇಳು ಅಂತ ಹೇಳಿಕೊಟ್ಟವರಲ್ಲ. ಬಹುಶಃ ದೇವರಿಗೆ ಗೊತ್ತಿತ್ತೋ ಏನೋ, ಈ ಗೋವಿಂದಾಚಾರ್ಯ ಮಕ್ಕಳಿಗೆ ಏನನ್ನು ಹೀಗೆ ಅಂತ ಆದೇಶಿಸೋದಿಲ್ಲ, ಬೇರೆಯವರ ಮುಖಾಂತರ ಹೇಳಿಸ್ಬೇಕು ಅಂತ ಪ್ರೇರಣೆ ಆಯಿತೋ ಏನೋ. ಆ ತಾಯಿ ನನಗೆ ನೀನು ಇದನ್ನು ನಿತ್ಯ ಹೇಳು ಅಂದರು. ನೀವು ಗಮನಿಸಬೇಕು, ನಿಮ್ಮಲ್ಲಿಯೂ ಕೂಡ ನಾನು ಅದನ್ನು ಪ್ರದೀಪ್ ಅವರ ಒಂದು ಪರಿಪಾಠ ಅಂತ ಅಂದ್ಕೊಂಡಿದ್ದೇನೆ. ಫಲಶ್ರುತಿ ನೀವು ಹೇಳೋದಿಲ್ಲ. ಈ ವಿಷ್ಣು ಸಹಸ್ರನಾಮ ಪಠನ ಆದಮೇಲೆ ಏನು ಫಲ ಅಂತ ಒಂದು ವಿವರಣೆಯ ಮಂತ್ರವೇ ಇದೆ. ಈ ಮಕ್ಕಳು ಅದನ್ನು ಹೇಳಲಿಲ್ಲ. ನನಗೆ ತುಂಬ ಖುಷಿಯಾಯಿತು. ಪ್ರದೀಪ್ ಅವರು ಅದನ್ನು ಯಾಕೆ ಹೇಳಿಕೊಡಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಆ ಪುಸ್ತಕವನ್ನು ಹಿಡ್ಕೊಂಡು, ನಾನು ಕೂಡ ಚಿಕ್ಕ ಮಗುವಿದ್ದಾಗ ನನ್ನ ಪಾಡಿಗೆ ಕನ್ನಡ ಓದೋಕ್ಕೆ ಬರ್ತಿತ್ತು. ನನಗೇನು ಸಂಸ್ಕೃತ ಈಗಲೂ ಬರಲ್ಲ, ಆಗಲೂ ಬರಲ್ಲ. ಆದರೆ ನಾನು ಆ ಕನ್ನಡ ಲಿಪಿಯನ್ನು ನನ್ನ ಪಾಡಿಗೆ ಓದಿ ನನ್ನ ಕಂಠಪಾಠ ಆದಾಗ ಒಂದು ದಿನ ನನ್ನ ತಂದೆ ಹೀಗೆ ಅಲ್ಲಿ ನನ್ನ ದೇವರ ಮನೆ, ನಮಗೆ ರಾಘವೇಂದ್ರ ಸ್ವಾಮೀಜಿಯ ವೃಂದಾವನ ನಮ್ಮ ದೇವರ ಮನೆ, ದೊಡ್ಡ ವೃಂದಾವನ ಮತ್ತು ಅದಕ್ಕೆ ಪ್ರದಕ್ಷಿಣೆ ಬರೋ ಒಂದು ಆಲಯ, ಒಂದು ದೊಡ್ಡ ದೇವಾಲಯದಂತಹ ಸ್ಥಿತಿ ಮನೆಯ ಒಳಗೆ ಇತ್ತು. ನಾನು ಅಲ್ಲಿ ಪಠನ ಮಾಡಿದರೆ ಇಲ್ಲಿ ಜಗಲಿಯಲ್ಲಿ ನನ್ನ ಅಪ್ಪ ಆಚೆ ಈಚೆ ಹೋಗ್ತಾ
ನನ್ನ ಕಡೆಗೆ ತಿರುಗಿ ಹೇಳಿದರು, ಎಲ್ಲ ಮುಗಿದು ನಾನು ಎದ್ದು ನಮಸ್ಕಾರ ಮಾಡಿ ಬರುವಾಗ, ನೀನು ಚೆನ್ನಾಗಿ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಿದ್ದೀಯಾ, ಹೀಗೆ ಮುಂದುವರಿಸು, ನಿನಗೆ ಒಳ್ಳೆಯದಾಗತ್ತೆ ಅಂತ. ನಾನು ಆಗ ಒಂದು ಸಣ್ಣ ಪ್ರಶ್ನೆ ಕೇಳಿದೆ ನಮ್ಮ ಅಪ್ಪನಿಗೆ, ಅಪ್ಪ ಇದರಲ್ಲಿ ಫಲಶ್ರುತಿ ಇದೆ, ಇದನ್ನು ಓದಿದರೆ ಏನೇನು ಫಲ ಅಂತ. ನಾನು ಓದೋದಿಲ್ಲ, ಓದಬೇಕಾ ಬೇಡವಾ ಅಂತ ಕೇಳಿದೆ. ನನ್ನ ಅಪ್ಪ ನನಗೆ ತಕ್ಷಣ ಕೇಳಿದರು, ನಿನಗೆ ಫಲ ಬೇಕಾ ಅಂತ. ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ ನನಗೆ ಯಾವತ್ತೂ ಕೂಡ ಫಲದ ಅಪೇಕ್ಷೆ ಇಲ್ಲ, ಆದರೆ ಇದರದೊಂದು ಕ್ರಮ ಏನು ಅಂತ ನನಗೆ ಗೊತ್ತಾಗದ್ದಕ್ಕೆ ನಿಮ್ಮನ್ನು ಕೇಳಿದ್ದು. ನಮ್ಮ ಅಪ್ಪ ಹೇಳಿದರು, ನೀನು ಫಲ ಏನೂ ಕೇಳಬೇಡ, ಸುಮ್ಮನೆ ಓದು. ಫಲ ಬೇಡ ಅಲ್ವಾ, ಫಲದ ಬಗ್ಗೆ ಆ ಮಂತ್ರವನ್ನು ಹೇಳುವುದರ ಮೂಲಕ ಏನನ್ನು ಕೇಳಬೇಡ. ನಿಮಗೆ ನಾನು ಪ್ರಾಮಾಣಿಕವಾಗಿ ಇವತ್ತು ನಾನು ನನ್ನನ್ನು ರೆಟ್ರಾಸ್ಪೆಕ್ಟಿವ್ಲಿ ನೋಡಿದ ಹಾಗೆ, ಅಂದರೆ ತಿರುಗಿ ನೋಡೋದು ಅಂತ ಹೇಳ್ತೀವಲ್ಲ, ಒಂದು ಸಿಂಹಾವಲೋಕನ ಮಾಡಿದಾಗ ನನಗೆ ಅನಿಸುತ್ತೆ, ನಾನು ಈ ದಾರಿಗೆ ಬಂದಿದ್ದರೆ ಅಂದು ನಾನು ಹೇಳಿದ ವಿಷ್ಣು ಸಹಸ್ರನಾಮ ಕಾರಣ. ನನಗೆ ಅದನ್ನು ಕೊಟ್ಟ ತಾಯಿ ಹೇಳಿದರು, ದೇವರಿಗೆ ನಿನ್ನನ್ನು ಏನು ಮಾಡಬೇಕು ಅಂತ ಒಂದು ಅವನದ್ದೇ ಇಚ್ಛೆ ಇರ್ತದೆ ಮಗ, ಅವ ಅದನ್ನು ಹಾಗೆಯೇ ಮಾಡಿಸ್ತಾನೆ ಇದನ್ನು ಓದಿದ್ರೆ ಅಂತ. ದೇವರಿಗೆ ನಿನ್ನನ್ನು ಏನು ಮಾಡಬೇಕು ಅಂತ ಇಚ್ಛೆ ಇರ್ತದೆ ಮಗ, ಅವನು ಆ ಪ್ರಕಾರವಾಗಿಯೇ ನಿನ್ನನ್ನು ಬೆಳೆಸ್ತಾನೆ ಇದನ್ನು ಓದಿದ್ರೆ ಅಂತ ನನಗೆ ಆ ಪುಸ್ತಿಕೆ ಕೊಟ್ಟ ತಾಯಿ ಹೇಳಿದ ಮಾತು. ಬಹುಶಃ ನಿಮಗೆ ಅನಿಸ್ಬೋದು, ಇದೊಂದು ಕಂಠಪಾಠ ಬರುತ್ತೆ, 4 ಜನರ ಮುಂದೆ ಕೂತು ಹೇಳ್ತೀವಿ, ಮೈಕಲ್ಲೋ ವಿಡಿಯೋದಲ್ಲೋ ಬರ್ತೀವಿ, 4 ಜನ ನೋಡ್ತಾರೆ, ಇಷ್ಟೇ ಅಂತ ನೀವೇನಾದರೂ ಭಾವಿಸಿದರೆ, ಇದರ ಆತ್ಯಂತಿಕ ಫಲ ಒಂದುಂಟು. ಅದು ನಿಮಗೆ ಗೊತ್ತಾಗಲಿಕ್ಕೆ ನಿಮಗೆ 40 ವರ್ಷ ಆಗಬೇಕು. ನಿಮ್ಮ 40ರ ವಯಸ್ಸಿಗೆ ನಿಮಗೆ ಈ ಬೇರಿಗೆ ಹಾಕಿದ ನೀರು ಯಾವ ಟೊಂಗೆಯನ್ನು ಬೆಳೆಸಿದೆ, ಯಾವ ಚಿಗುರು ಅದರಲ್ಲಿ ಒಡೆದಿದೆ, ಯಾವ ಹಣ್ಣು ಕೊಡ್ತಿದೆ ಅನ್ನುವ ಫಲವನ್ನು ಇವತ್ತು ನಾನು ಹೇಳಿದ ಹಾಗೆ ನೀವು ಒಂದು ದಿವಸ ಹೇಳ್ತೀರಿ ಅನ್ನೋ ಖಚಿತ ಭರವಸೆ ನನಗೆ ಇದೆ. ಅಂಥದೊಂದು ಆತ್ಯಂತಿಕ ಪರಿಣಾಮ ವಿಷ್ಣು ಸಹಸ್ರನಾಮಕ್ಕೆ ಯಾಕುಂಟು ಅಂತಂದರೆ ಅದು ಕೃಷ್ಣನ ಕಾರಣ. ಏನು ಕೃಷ್ಣನ ಕಾರಣ ಅಂದರೆ, ಕೃಷ್ಣ ಅತ್ಯಂತ ಪ್ರೀತಿಸಿದ್ದು ಇಬ್ಬರನ್ನು, ಒಂದು ಗೋಪಿಕೆಯರನ್ನು, ಇನ್ನೊಂದು ಭಕ್ತರನ್ನು. ಗೋಪಿಕೆಯರು ಭಕ್ತರಲ್ವಾ ಅಂತ ಕೇಳಬೇಡಿ, ಅದೊಂದು ಬೇರೆ ರೀತಿಯ ಭಕ್ತಿ. ಈ ಗೋಪಿಕೆಯರ ಪ್ರೀತಿಯ ಒಂದು ಪರಾಕಾಷ್ಠೆ ಕೃಷ್ಣನಲ್ಲಿ ಕಂಡ ಹಾಗೆ ನಮಗೆ ಅಷ್ಟೇ ಪರಮ ಪ್ರೀತಿ ಕಾಣೋದು ಭಕ್ತರ ಬಗ್ಗೆ. ಅಂಥ ಪರಮ ಭಕ್ತರಲ್ಲಿ ಒಬ್ಬರು ಭೀಷ್ಮಾಚಾರ್ಯರು. ಎಷ್ಟು ಭಕ್ತಿ ಭೀಷ್ಮಾಚಾರ್ಯರಿಗೆ ಅಂತಂದರೆ ನನಗಿದು ಪುಣ್ಯ, ನನ್ನ ಪುಣ್ಯ ಅಂತ ನನಗನ್ನಿಸುತ್ತೆ. ಯಾಕೆ ಗೊತ್ತಾ, ನಾನಿದು 2ನೇ ಬಾರಿ ಕೃಷ್ಣಾಮೃತವನ್ನು ಮಾತನಾಡೋದು. ಈ ಕೃಷ್ಣ ಕಥಾಮೃತವನ್ನು ನಾನು ಶಿವಮೊಗ್ಗದಲ್ಲಿ ಹೇಳುವಾಗ ಇವರಿಗಾದರೂ ಗೊತ್ತಿತ್ತು ಇದು ಭೀಷ್ಮ ಏಕಾದಶಿಯ ಪೂರ್ವದಲ್ಲಿ ಇಷ್ಟು ಪ್ಲ್ಯಾನ್ ಮಾಡಬೇಕು ಅಂತ. ನನಗೆ ಗೊತ್ತಿರಲಿಲ್ಲ, ಅವ್ರು ಕೊನೆಗೆ ಮಾತಾಡುವಾಗ ಗೊತ್ತು. ನನ್ನ ಹತ್ರ ಡೇಟ್ ಬುಕ್ ಮಾಡಿಕೊಂಡ್ರು, ಆಯಿತು ಅಂತ ಹೇಳಿದೆ. ನಾನು ಶಿವಮೊಗ್ಗದಲ್ಲಿ ಬುಕ್ ಮಾಡಿದಾಗ 3-4 ತಿಂಗಳು ಮುಂಚಿತ ಬುಕ್ ಮಾಡಿದ್ದೇವೆ. ನಮಗೆ ಗೊತ್ತೇ ಇಲ್ಲದೆ ಆ ಡೇಟ್ ಯಾವತ್ತು ನನ್ನ ಪ್ರಾರಂಭ ಇತ್ತು ಅಂದರೆ ನಾಳೆಯ ದಿನ ಕೃಷ್ಣ ಜನ್ಮಾಷ್ಟಮಿ, ಇವತ್ತು ಅರ್ಘ್ಯ ಕೊಡುವ ರಾತ್ರಿ, ಅವತ್ತು ನನ್ನ ಶ್ರೀಕೃಷ್ಣ ಕಥಾಮೃತ ಆರಂಭ. ಅದು ಎಷ್ಟು ಆ ದಿವಸ ರೋಮಾಂಚನ ಆಗಿತ್ತು ಅಂದರೆ ಅದು ಗೊತ್ತಾದ ಮೇಲೆ ಶ್ರೀಕೃಷ್ಣ ಕಥಾಮೃತವನ್ನು ಶ್ರೀಕೃಷ್ಣನನ್ನು ಅರ್ಘ್ಯ ಕೊಡುವ ದಿವಸ, ಆ ಉಪವಾಸ ಇದ್ದು ಆ ಭಗವಂತನನ್ನು ನೆನೆಯುವ ದಿವಸ ಹೇಳಿಸಿದ್ದ. ಅದೊಂದು ಆಕಸ್ಮಿಕ. ಇವತ್ತು ಭೀಷ್ಮ ಏಕಾದಶಿ ಮುಂದೆ ಇಟ್ಟುಕೊಂಡು ಅದರ ಆ ಏಕಾದಶಿಯ ಮರುದಿವಸಕ್ಕೆ ಸಮಾರೋಪ ಅಥವಾ ಈ ಇಡೀ ಕೃಷ್ಣನ ಕಥಾಮೃತವನ್ನು ಸಮರ್ಪಿಸುವ ಕೆಲಸವನ್ನು ಮಾಡಬೇಕು ಅಂತ ನಿಂತಿದ್ದೇವೆ. ಈ ಭೀಷ್ಮ ಒಬ್ಬ ಸಾಮಾನ್ಯ ರಾಜನ ಮಗನಾಗಿ ಹುಟ್ಟಿದವ. ಯಾವ ಮಟ್ಟಕ್ಕೆ ನೋಡಿ, ಭೀಷ್ಮ ವಾಸ್ತವಿಕ ಒಬ್ಬ ಕ್ಷತ್ರಿಯ ರಾಜ. ಒಂದು ದಿವಸ ನಾವು ಭೀಷ್ಮ ಹುಟ್ಟಿದ, ಭೀಷ್ಮ ಬೆಳೆದ ಅನ್ನುವ ಮೊದಲು ಶಂತನು ಅವನ ಮಗನಾಗಿ, ಶಂತನು ಅನ್ನುವ ರಾಜನ ಮಗನಾಗಿ ಹುಟ್ಟಿದ ಭೀಷ್ಮ ಕಾಲಾಂತರದಲ್ಲಿ ನಾನು ನೀವುಗಳು ಇವತ್ತು ಓದುವಾಗ ಭೀಷ್ಮಾಚಾರ್ಯರು ಅಂತ ಓದುವವರೆಗೆ ಬೆಳೆದವರು.
ಯಾವ ಭಕ್ತಿಯ ಪರಾಕಾಷ್ಠೆಗೆ ಕೃಷ್ಣ ಒಲಿದಿದ್ದ ಅಂತಂದರೆ, ನಾನು ಇಡೀ ಯುದ್ಧದಲ್ಲಿ ಶಸ್ತ್ರ ಆಯುಧ ಹಿಡಿಯುವುದಿಲ್ಲ ಅಂತ ಶಪಥ ಮಾಡಿದ್ದ ಶ್ರೀಕೃಷ್ಣನನ್ನು ನಾನು ಒಂದು ದಿವಸ ಕೃಷ್ಣ ಆಯುಧ ಹಿಡಿಯುವ ಹಾಗೆ ಮಾಡ್ತೇನೆ ಅಂತ ಶಪಥ ಮಾಡಿದ ಭೀಷ್ಮಾಚಾರ್ಯರು. ಯಾರು ಸೋಲ್ಬೇಕು? ನಮ್ಮ ಪ್ರಕಾರ ಭೀಷ್ಮಾಚಾರ್ಯರು ಸೋಲ್ಬೇಕು. ಯಾಕೆ ದೇವರ ಮಾತು ಸುಳ್ಳಾಗೋದಾ? ಇಲ್ಲ, ಕೃಷ್ಣ ತೋರಿಸಿದ ಭಕ್ತನ ಮಾತೇ ಸತ್ಯ, ಭಕ್ತ ಆಡಿದ್ದು ಸತ್ಯ. ಅಂಥ ಭಕ್ತನ ಮಾತಿಗೆ ಅನುಗುಣವಾಗಿ ಅವನ ಮಾತು ಸತ್ಯ ಆಗಬೇಕು ಅಂತ ಇಡೀ ಮಹಾಭಾರತ ಯುದ್ಧದಲ್ಲಿ ಎಂದೂ ಕೂಡ ಆಯುಧ ಹಿಡಿಯದ ಶ್ರೀಕೃಷ್ಣ ಭೀಷ್ಮಾಚಾರ್ಯರಿಗಾಗಿ ರಥದಿಂದ ಕೆಳಗೆ ಇಳಿದು ಆಯುಧ ಹಿಡಿದು ಹೋಗಿದ್ದಾನೆ. ಅಂಥ ಭಕ್ತನ ಮೇಲೆ ಭಕ್ತಿ. ನಮ್ಮಲ್ಲಿ ಬಹಳ ಜನ ಭೀಷ್ಮಾಚಾರ್ಯರನ್ನು ಬಹಳ ಕಡಿಮೆ ಮಾಡಿ ಮಾತನಾಡುವವರಿದ್ದಾರೆ. ನಿಮಗೂ ಅನೇಕರು ದ್ರೌಪದಿಯ ವಸ್ತ್ರಾಪಹರಣ ಸಂದರ್ಭದಲ್ಲಿ ಏನು ಮಾಡಿದರು ಭೀಷ್ಮಾಚಾರ್ಯರು? ಅಷ್ಟು ದೊಡ್ಡ ವೇದಿಕೆಯಲ್ಲಿ ಅವರಿದ್ರಲ್ಲ, ಸಭಾಂಗಣದಲ್ಲಿದ್ದ ಒಬ್ಬ ಮಹಾನುಭಾವ, ಇಡೀ ಶಾಸನದಂತೆ ಒಂದು ಆದೇಶ ಕೊಟ್ಟು ನಿಲ್ಲಿಸಬಹುದಾದ ಒಂದು ತಾಕತ್ತಿದ್ದಂತಹ ಆಚಾರ್ಯ ಪುರುಷನಿಗೆ ಯಾಕೆ ಸಾಧ್ಯ ಆಗಲಿಲ್ಲ ಇದು ತಪ್ಪು ಅಂತ ಹೇಳಕ್ಕೆ? ಆದ್ದರಿಂದ ಭೀಷ್ಮಾಚಾರ್ಯರು ಸರಿಯಲ್ಲ, ಅವರು ಧರ್ಮಶಾಸ್ತ್ರವನ್ನು ಹೇಳಬೇಕಾದ ಹೊತ್ತಿನಲ್ಲಿ ಆ ದುರ್ಯೋಧನನ ಊಟ ತಿಂದ ನೆಪಕ್ಕಾಗಿ ಮಾತಾಡದೆ ಕೂತ್ರು ಅಂತ ಬೈಯುವುದನ್ನು ನೀವು ಕೇಳಿರಲಿಕ್ಕೆ ಸಾಕು. ಆದರೆ ಭೀಷ್ಮಾಚಾರ್ಯರ ನಿಲುವಿನಲ್ಲಿ ಒಂದು ಧರ್ಮಶಾಸ್ತ್ರದ ಎಂಥ ಕಟ್ಟುನಿಟ್ಟಾದ ನಿಷ್ಠೆ ಇತ್ತು, ಅದೊಂದು ಬೇರೆ ಭಾಗ. ನಾನು ಅದನ್ನು ಬಹಳ ಸುದೀರ್ಘವಾಗಿ ಹೇಳಬೇಕಾಗತ್ತೆ. ಇದರ ಒಳಗೊಂದು ಬಹಳ ಬ್ಯೂಟಿಫುಲ್ಲಾದ, ನಾನು ಇತ್ತೀಚೆಗೆ ಒಂದು ಪುಸ್ತಕ ಓದುವಾಗ ನನಗೆ ಸಿಕ್ಕಂತಹ ಹೊಸದೊಂದು ಹೊಳಹು. ಯಾಕೆ ಭೀಷ್ಮಾಚಾರ್ಯರು ದ್ರೌಪದಿಯ ವಸ್ತ್ರ ಎಳೆಯೋದು ತಪ್ಪು, ನೀವು ಎಳೆಯತಕ್ಕದ್ದಲ್ಲ ಅಂತ ಯಾಕೆ ನಿಲ್ಲಿಸಲಿಲ್ಲ ಅಂತ ಅವರದ್ದೊಂದು ವಿವರಣೆ. ವೇದವ್ಯಾಸರ ಪುರಾಣದ ವಿವರಣೆಗಳನ್ನು ಬರೆಯುವಂಥದ್ದು. ಯಾಕೆ ನಿಲ್ಲಿಸಲಿಲ್ಲ ಅಂದರೆ ಅದಕ್ಕೆ ಬಹಳ ಅಪೂರ್ವವಾಗಿ ಆ ಶಾಸ್ತ್ರಜ್ಞರು ವಿವರಣೆ ಕೊಡ್ತಾರೆ. ಭೀಷ್ಮಾಚಾರ್ಯರಿಗೆ ಶ್ರೀಕೃಷ್ಣ ಮತ್ತು ದ್ರೌಪದಿಯ ಭಕ್ತಿ ಗೊತ್ತಿತ್ತು. ದ್ರೌಪದಿ ಅರೆ ಕ್ಷಣ ಕೃಷ್ಣನನ್ನು ನೆನೆಯದೆ ಏನೂ ಮಾಡೋದಿಲ್ಲ ಅಂತ ಗೊತ್ತಿತ್ತು. ನಾವು ರಕ್ಷಣೆಗೆ ಹೋದರೆ ಶ್ರೀಕೃಷ್ಣನ ಭಕ್ತಿಯ ಒಂದು ವಿಶೇಷ ಮಹಿಮೆಯ ಅವಕಾಶವನ್ನು ದ್ರೌಪದಿ ಕಳ್ಕೊಳ್ತಾಳೆ. ದ್ರೌಪದಿಗೆ ಶ್ರೀಕೃಷ್ಣ ಭಕ್ತಿಯ ಫಲ ಅನುಭವಕ್ಕೆ ಬರಲಿ ಅಂತ ಬಿಟ್ಟರು ಅನ್ನುವ ಒಂದು ಹೊಸ ಇನ್ಸೈಟ್ ಅದೊಂದು ಬಹಳ ಭಕ್ತಿ ಇದ್ದವನಿಗೆ, ಭೀಷ್ಮಾಚಾರ್ಯರ ಭಕ್ತಿ ಅರ್ಥ ಆದವರಿಗೆ ಮತ್ತು ಕೃಷ್ಣ ಭಕ್ತಿಯ ಪರಾಕಾಷ್ಠೆಯನ್ನು ಹೇಗೆಲ್ಲ ನಾವು ನೋಡಬೇಕು ಅನ್ನುವ ಕಣ್ಣುಗಳಿಗೆ ಭೀಷ್ಮಾಚಾರ್ಯರು ಬಹಳ ಅದ್ಭುತವಾದ ಪಾತ್ರ. ಒಂದು ವಿಷ್ಣು ಸಹಸ್ರನಾಮವನ್ನು ಯಾಕೆ ನಮಗೆ ಬಹಳ ಆತ್ಯಂತಿಕ ಫಲ ಕೊಡುತ್ತದೆ ಅನ್ನೋದಕ್ಕೆ ಅದು ಹೇಳಿದ್ದು ಯಾವ ಸಂದರ್ಭದಲ್ಲಿ ಅಂತ ನೀವು ಒಮ್ಮೆ ಗಮನಿಸಿ. ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿದ್ದಾರೆ. ಇಡೀ ದೇಹಕ್ಕೆ ಮುಳ್ಳು ಹಂದಿಯ ಹಾಗೆ ಮೈ ತುಂಬ ಬಾಣ ನಟ್ಟಿದೆ. ಬಾಣವನ್ನೇ ಮೈಯಲ್ಲಿ ಹೊತ್ತುಕೊಂಡು ಅದನ್ನೇ ಹಾಸಿಗೆ ಮಾಡಿಕೊಂಡಿದ್ದಾರೆ ಅಥವಾ ಮಂಚ ಮಾಡಿಕೊಂಡಿದ್ದಾರೆ ಅನ್ನುವ ಹಾಗೆ ತಲೆಗೊಂದು ಆಸರೆ ಕೊಡುವಂತ ಕೇಳಿಕೊಳ್ಳುವವರೆಗೆ ಇಡೀ ದೇಹಕ್ಕೆ ನಾಟಿದ ಅಷ್ಟು ಬಾಣಗಳ ವೇದನೆಯನ್ನು ಹೊತ್ತುಕೊಂಡು ಇಚ್ಛಾಮರಣಿ ಆಯಿತು ನಾನು ಹೋಗ್ತೇನೆ ಅನ್ನಬಹುದಿತ್ತಲ್ಲ. ಯಾವ ಕಾರಣಕ್ಕಾಗಿ, ಯಾರಿಗಾಗಿ ಕಾದದ್ದು? ಅವರು ಹಾಗೆ ಬಿದ್ದುಕೊಂಡ ಆ ಭಯಾನಕ ವೇದನೆ ಇರಬಹುದಾದ, ಆದರೆ ಅವರಿಗಿತ್ತು ಅನ್ನೋ ಯಾವ ಒಂದು ವಾಕ್ಯ ಕೂಡ ವೇದವ್ಯಾಸರು ಬರೆದಿಲ್ಲ. ಆದರೆ ನಮಗನ್ಸುತ್ತೆ ಅಂಥದ್ದೊಂದು ವೇದನೆ ಇರಬಹುದಾದ ಎಲ್ಲ ಸಾಧ್ಯತೆಗಳಲ್ಲಿ 10ನೆಯ ದಿನಕ್ಕೆ ಮಲಗಿದವರು 18ನೆಯ ದಿನಕ್ಕೆ ಯುದ್ಧ ಮುಗಿದು ಪಟ್ಟಾಭಿಷೇಕದ ಸಂದರ್ಭ ಪೂರ್ವದಲ್ಲಿ ಇನ್ನೂ ಯುದ್ಧ ಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಮಲಗಿರುವ ಆ ಭೀಷ್ಮಾಚಾರ್ಯರನ್ನು ಪಟ್ಟಾಭಿಷೇಕ ಸಿಂಹಾಸನಕ್ಕೆ ಕೂತ್ಕೊಳ್ಳುವ ಹೊತ್ತಿನಲ್ಲಿ ಕೃಷ್ಣ ಹೇಳಿದ ಮಾತು ಏನು ಅಂದರೆ ಪಾಂಡವಾದಿಗಳಿಗೆ, ಈಗ ಪಟ್ಟಾಭಿಷೇಕದ ಹೊತ್ತು ಬನ್ನಿ ಎಲ್ಲರೂ ಪಟ್ಟಾಭಿಷೇಕದ ತಯಾರಿ ಮಾಡೋಣ ಅಂತ ಹೇಳಲಿಲ್ಲ ಕೃಷ್ಣ ಒಂದೇ ಸಮನೆ ಕಣ್ಣೀರು ಹಾಕ್ತಿದ್ದ ಅಂತ ಉಲ್ಲೇಖ ಇದೆ. ಇಷ್ಟೆಲ್ಲ ಯುದ್ಧದಲ್ಲಿ ಗೆಲುವು ಸಾಧಿತವಾಗಿ ಇನ್ನೇನು ಪಾಂಡವರು
ತಮ್ಮ ಪಟ್ಟಾಭಿಷಿಕ್ತ ಅವಸ್ಥೆಗೆ ಸಿದ್ಧರಾಗುವ ಹೊತ್ತಿನಲ್ಲಿ ಕೃಷ್ಣ ಯಾಕೆ ಕಣ್ಣಲ್ಲಿ ಒಂದು ದುಃಖದ ಛಾಯೆ ಅಂತ ಯುಧಿಷ್ಠಿರ ಕೇಳ್ತಾನೆ, ಯಾಕೆ ಅಂತ. ಉತ್ತರ ಏನು ಗೊತ್ತಾ? ಜ್ಞಾನ ಸೂರ್ಯ ಮುಳುಗ್ತಿದ್ದಾನೆ. ಆ ಜ್ಞಾನ ಸೂರ್ಯ ಮುಳುಗುವ ಮೊದಲು ಅವನ ಜ್ಞಾನ ನಶಿಸಿ ಹೋಗದ ಹಾಗೆ ಅದನ್ನು ಪಡೆಯಬೇಕಲ್ಲ. ಅಂಥ ಕಾಲದಲ್ಲಿ ನಾವಿದ್ದೇವೆ. ಪಟ್ಟಾಭಿಷೇಕ ಈಗ ಸಮಯವಲ್ಲ. ಜ್ಞಾನ ಸೋರಿ ಹೋಗಿ ನಷ್ಟವಾಗಿ ನಾಳೆಗೆ ಇಲ್ಲವಾಗುವ ಮೊದಲು ಹೋಗಿ ಅದನ್ನು ಹಿಡಿದಿಟ್ಟುಕೊಳ್ಳಬೇಕು ಅಂತ ಹೇಳಿ ಪಾಂಡವಾದಿಗಳನ್ನು ಕರೆದುಕೊಂಡು ಶ್ರೀಕೃಷ್ಣ ಸಾಕ್ಷಾತ್ ಭೀಷ್ಮರ ಶರಶಯ್ಯೆಯ ಸಮೀಪಕ್ಕೆ ಹೋಗ್ತಾನೆ. ಆ ಸ್ಥಿತಿಯಲ್ಲಿ ಶಾಂತಿ ಪರ್ವ, ಅನುಶಾಸನ ಪರ್ವ, ಯಾವುದನ್ನು ನೀವು ವಿಷ್ಣು ಸಹಸ್ರನಾಮವನ್ನು ಇದು ಅನುಶಾಸನ ಪರ್ವದಲ್ಲಿ ಇದೆ ಅಂತ ಹೇಳಿದ್ರಲ್ಲ, ಶಾಂತಿ ಪರ್ವದಿಂದ ನೀವು ಅನುಶಾಸನ ಪರ್ವ ಇರ್ಬೋದು. ಅದರ ಒಟ್ಟೂ ಭೀಷ್ಮರ ಶರಶಯ್ಯೆಯಿಂದ ಅವರು ತನ್ನ ದೇಹಕ್ಕೆ ಮೋಕ್ಷ ಪಡೆಯುವವರೆಗೆ ಏನಾದರೂ ಓದಿದರೆ ಅರ್ಥ ಮಾಡಿಕೊಂಡು ಓದಿದರೆ ಜೀವನದಲ್ಲಿ ಹಾದಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಧರ್ಮಶಾಸ್ತ್ರ. ನಮ್ಮ ಇಡೀ ಧರ್ಮಶಾಸ್ತ್ರವನ್ನು ಭೀಷ್ಮಾಚಾರ್ಯರ ಮುಖಾಂತರ ಅಲ್ಲಿ ದಾಖಲಿಸಿ, ಅದೇ ಜ್ಞಾನಸೂರ್ಯ ಅಂತ ಭೀಷ್ಮಾಚಾರ್ಯರಿಗೆ ಹೇಳಿರೋದು. ಆ ಭೀಷ್ಮಾಚಾರ್ಯರ ಮೂಲಕ ಕೃಷ್ಣ ತಾನು ಸಾಕ್ಷಿಯಾಗಿ ಹೀಗೆ ಬೆನ್ನಿಗೆ ನಿಂತು ಪಾಂಡವಾದಿಗಳಿಗೆ ಕೇಳುವ ಹಾಗೆ ಮಾಡಿ, ಆ ಪಾಂಡವಾದಿಗಳ ಮುಖಾಂತರ ಕೇಳಿದ ಇಡೀ ಧರ್ಮಶಾಸ್ತ್ರ ಭಾರತೀಯ ಧರ್ಮಶಾಸ್ತ್ರದ ಒಂದು ದಾಖಲಾತಿ. ನೀವು ಅಲ್ಲಿ ಬರುವ ಧರ್ಮಶಾಸ್ತ್ರದಲ್ಲಿ ಗೃಹಸ್ಥ ಧರ್ಮ, ಈವನ್ ನೀವು ಯಾವ ಬ್ರಹ್ಮಚರ್ಯ, ಸನ್ಯಾಸ, ವೈಶ್ಯರ ಧರ್ಮ ಅಥವಾ ವರ್ಣಕ್ಕೆ ಸಂಬಂಧಪಟ್ಟ ಯಾವ ಧರ್ಮ, ಪುರುಷಾರ್ಥಗಳ ಕುರಿತು ಇರುವಂತಹ ನಿರ್ಣಯಗಳು, ಅದರ ಜೊತೆಗೆ ರಾಜನೀತಿಯಲ್ಲಿ ಕ್ಷತ್ರಿಯರಿಗೆ ಹೇಳುವಂತಹ ಬೋಧನೆ ನನಗೆ ಭೀಷ್ಮಾಚಾರ್ಯರ ಶಾಂತಿ ಪರ್ವದಲ್ಲಿ ಬರುವ ಅಥವಾ ಅನುಶಾಸನ ಪರ್ವ ಮುಂದೆ ಸಾಕಷ್ಟು ಸುದೀರ್ಘವಾಗಿದೆ. ಅದನ್ನು ಓದೋದಕ್ಕೇ ಮಹಾಭಾರತದ ಆರಂಭದಲ್ಲಿ ಓದಿದ್ದಕ್ಕಿಂತ ಹೆಚ್ಚು ಸಮಯ ಬೇಕು. ಯಾಕಂದ್ರೆ ಅಷ್ಟು ಅರ್ಥ ಮಾಡಿಕೊಂಡು ಓದಬೇಕಾದದ್ದು. ಆ ಒಂದು ಭಾಗ ಓದುವಾಗ ನನಗೆ ಅನಿಸಿದ್ದುಂಟು, ಈ ರಾಜನೀತಿಯನ್ನು ಖಂಡಿತವಾಗಿ ಅಕ್ಷರವಾಗಿ ಮೋದಿಯವರು ಓದಿದ್ದಾರೆ. ಮೋದಿಯವರು ಓದಿದ್ರಿಂದ ಅವರು ಹಾಗೆ ಬದುಕ್ತಿದ್ದಾರೆ. ಯಾವ ನಿಜವಾಗಿ ಧರ್ಮಶಾಸ್ತ್ರದ ಒಂದು ಅಳತೆಯಲ್ಲಿ ಈ ದೇಶಕ್ಕೆ ಬೇಕಾಗುವ ಹಾಗೆ ನಡೀತೇನೆ ಅಂತ ಯಾರಾದರೂ ತೀರ್ಮಾನ ಮಾಡಿದರೆ ಅವರು ಅದನ್ನು ಓದಬೇಕು. ಇಂಥದ್ದೆಲ್ಲವನ್ನೂ ಹೇಳಿದ ನಂತರ ಇನ್ನೇನು ತನ್ನ ಉಸಿರನ್ನು ಮುಕ್ತಾಯಗೊಳಿಸಬೇಕು ಅನ್ನುವ ಸಂದರ್ಭ, ಆಗ ಉಸಿರು ಮುಕ್ತಾಯ ಮಾಡುವುದಕ್ಕೆ ಪೂರ್ವದಲ್ಲಿ ಅವರು ಹೇಳಿದ್ದು, ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೇನೆ, ಶಿವಸಹಸ್ರನಾಮವನ್ನು ಮೊದಲು ಹೇಳಿದ್ದು ಭೀಷ್ಮಾಚಾರ್ಯರು ಹೇಳಿದ ಶಿವಸಹಸ್ರನಾಮವನ್ನು ಯಾಕೋ ಯಾರೂ ಹೇಳೋದಿಲ್ಲ. ತುಂಬ ಆಶ್ಚರ್ಯ. ಶಿವಭಕ್ತರೂ ಹೇಳೋದಿಲ್ಲ. ಆದರೆ ಪ್ರಥಮದಲ್ಲಿ ಶಿವನ ಮಹಿಮೆಯನ್ನು ಹೇಳಿ, ಶಿವನ ಮಹಿಮೆಯನ್ನು ಹೇಳುವಾಗ ಕೃಷ್ಣ ತಾನು ಶಿವನ ಮಹಿಮೆಯನ್ನು ಹೇಳುವಂತಹ ಅದ್ಭುತ ಘಟನೆಗಳ ಕಥೆಗಳೆಲ್ಲ ಇವೆ. ತಾನು ಸಾಂಬನನ್ನು ಹೆರುವುದಕ್ಕೆ ಅಥವಾ ತನಗೆ ಮಗನಾಗಿ ಸಾಂಬ ಹುಟ್ಟುವುದಕ್ಕೆ ಮೊದಲು ತಾನು ಶಿವನನ್ನು ಹೇಗೆ ತಪಸ್ಸು ಮಾಡಿದೆ ಆ ವಿವರವನ್ನೆಲ್ಲ ಕೃಷ್ಣ ಕೊಡ್ತಾನೆ. ಆ ಮೂಲಕ ಶಿವನ ಮಹಿಮೆಯನ್ನು ಹೇಳ್ತಾನೆ. ಮುಂದೆ ದುರ್ವಾಸರ ಮಹಿಮೆಯನ್ನು ಶಿವನಿಗೆ ಅನುಗುಣವಾಗಿ ಎಲ್ಲ ಹೇಳ್ತಾನೆ. ಇದು ಒಂದು ಭಾಗವಾದರೆ, ಶಿವಸಹಸ್ರನಾಮದ ನಂತರ ಹೇಳಿದ್ದು ವಿಷ್ಣು ಸಹಸ್ರನಾಮ. ನೀನು ಪ್ರಾಣ ಬಿಡುವಾಗ ಯಾರನ್ನು ನೆನೆಯುತ್ತೀಯೋ ಅವರನ್ನೇ ಸೇರುತ್ತಿ, ಅಥವಾ ಅಂತ್ಯಕಾಲದಲ್ಲಿ ನೀನು ಯಾರನ್ನು ಸ್ಮರಿಸುತ್ತೀಯೋ, ಏನನ್ನು ಸ್ಮರಿಸುತ್ತೀಯೋ ಅದೇ ಆಗುತ್ತಿ. ಇದು ಭಗವದ್ಗೀತೆ ಕೊಡುವಂತಹ ಬಹಳ ದೊಡ್ಡ ಅಶೂರೆನ್ಸ್ ನಮಗೆ. ಭೀಷ್ಮಾಚಾರ್ಯರು ವಾಸ್ತವಿಕ ಪ್ರಾಣ ನಿಷ್ಕ್ರಮಣದ ಅವಧಿಯಲ್ಲಿ ಹೇಳಿದ ಬಹಳ ಅದ್ಭುತವಾದ ವಿಷ್ಣು ಸಹಸ್ರನಾಮ. ಆದ್ದರಿಂದ ನಿಮಗೆ ಈಗ ನಾನು ಹೇಳುವಾಗ ಅನಿಸಿರಬಹುದು, ಯಾರು ಭೀಷ್ಮಾಚಾರ್ಯರು ಎಲ್ಲಿದ್ದಾರೆ, ಯಾವ ಕೃಷ್ಣ ಎಲ್ಲಿದ್ದಾನೆ, ಏನು ಚಿತ್ರದಲ್ಲಿ ಕಾಣಿಸ್ತಾನೆ, ಇವನನ್ನೇ ನಂಬಬೇಕಾ? ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಒಂದು ಬಹಳ ದೈನ್ಯದಿಂದ ವಿನಂತಿ ಮಾಡ್ತೇನೆ. ಒಂದು ನಂಬಿಕೆ ಗಾಢವಾಗಿ ಇದ್ದರೆ ನಿಮ್ಮ ಒಳಗೆ ಅವನಿದ್ದಾನೆ. ಒಂದು ಅಚಲವಾದ ನಂಬಿಕೆ,
ನನಗೆ ಕೃಷ್ಣ ದ್ವಾಪರ ಯುಗದವ ಆಗಿ ಹೋಗಿ ಈಗಾಗಲೇ ಕಲಿಯುಗ ಆರಂಭ ಆಗೋದಕ್ಕೆ ಮೊದಲು ಇನ್ನೇನು ಶುರುವಾಯಿತು, ಮೆಟ್ಲಿಗೆ ಬಂದಿದ್ದೇವೆ ಅಂದಾಗ ಅವನು ತನ್ನ ಅವತಾರ ಸಮಾಪ್ತಿ ಮಾಡಿದ್ದಾನೆ. ಅವನು ಎಲ್ಲಿದ್ದಾನೆ ಅಂತ ನೀವೇನಾದರೂ ಪ್ರಶ್ನೆ ಮಾಡಿಕೊಂಡರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತೆ ಭಾರತ ಅನ್ನುವ ಮಂತ್ರವನ್ನು ಕಂಠಪಾಠ ಮಾಡಿ ಹೇಳ್ತೇವೆ. ಅದನ್ನು ಅನುಭವಿಸಿದರೆ, ಅದನ್ನು ಎಷ್ಟು ಅನುಭವಿಸಬೇಕು ಅಂದರೆ, ನೀವೇ ನಿಮ್ಮ ಮನೆಗಳಲ್ಲಿ ನಿಮಗೊಂದು ಸೈಕಲ್ ಬೇಕು ಅಂತ ಇಟ್ಕೊಳ್ಳಿ, ನಿಮಗೊಂದು ಬೈಕ್ ಬೇಕು ಅಂತ ನಿಮ್ಮಲ್ಲಿ ಯಾರಿಗೋ ಅಪೇಕ್ಷೆ ಆಯಿತು ಅಂತ ಇಟ್ಕೊಳ್ಳಿ. ಮೊದಲು ಸೈಕಲ್ ಬೇಕು ಅನ್ನೋ ಅಪೇಕ್ಷೆ ಉಂಟಾಗಲಿಕ್ಕೆ ಎಷ್ಟು ದಿವಸ ಆಗುತ್ತೆ? ಒಮ್ಮೆ ಉಂಟಾದ ಅಪೇಕ್ಷೆಯನ್ನು ನೀವು ಸೈಕಲ್ ಬೇಕು ಅನ್ನೋದನ್ನು ಹೋಗಿ ಅಪ್ಪ ಅಮ್ಮನಿಗೆ ಹೇಳಲಿಕ್ಕೆ ಎಷ್ಟು ದಿವಸ ತಗೋತೀರಿ? ನಿಮ್ಮ ಒಳಗೊಂದು ಧೈರ್ಯ ಮಾಡಿಕೊಂಡಲ್ವಾ, ಎಷ್ಟು ದಿವಸ ತಗೋತೀರಿ? ನಿಧಾನಕ್ಕೆ ಆ ಧೈರ್ಯ ಮಾಡಿ, ಅಮ್ಮ ನನಗೆ ಬೈಕ್ ಬೇಕು, ಅಮ್ಮ ನನಗೆ ಸೈಕಲ್ ಬೇಕು ಅನ್ನುವ ವಿನಂತಿ ಇಡುವಾಗ ಅದು ಫಸ್ಟಿಗೆ ಒಂದು ರಿಬೌಂಡ್ ಆಗುತ್ತೆ ನಿಮ್ಮ ಮೇಲೆ. ಏನು ಸೈಕಲ್ ಯಾಕೆ ಅಂತ ಅಮ್ಮ ಜೋರು ಮಾಡೋದು, ಅಪ್ಪ ಒಂದಿಷ್ಟು ಕಾಲ ತಡಿ ಅಂತ ಅನ್ನೋದು, ಏನೇನೋ ಆಗಿ ನಿಮಗೊಂದಿಷ್ಟು ನಿರಾಶೆ. ಕಾಲಾಂತರದಲ್ಲಿ ನೀವು ರಿಪೀಟೆಡ್ಲಿ ಅಮ್ಮ ನಂಗೆ ಸೈಕಲ್ ಬೇಕು, ಅಮ್ಮ ನಂಗೆ ಸೈಕಲ್ ಬೇಕು, ಈ ರಿಪೀಟೆಡ್ ನಿಮ್ಮ ವಿನಂತಿ ಒಂದು ದಿನ ಅಪ್ಪನನ್ನು ಅಮ್ಮನನ್ನು ಕರಗಿಸಿ ಒಂದು ಸೈಕಲನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತೆ. ದೇವರು ಅದಕ್ಕಿಂತ ಖಂಡಿತಕ್ಕೂ ಕನಿಷ್ಠರಲ್ಲ. ನಿರಂತರವಾಗಿ ನನಗೆ ನೀನು ಕಾಣಬೇಕು, ನನಗೆ ನೀನಿಲ್ಲದೆ ಒಂದರೆ ಕ್ಷಣ ಬದುಕಕ್ಕೆ ಸಾಧ್ಯವಿಲ್ಲ, ಎಲ್ಲ ಅವರು ನೋಡಿದ್ದಾರೆ ಇವರು ನೋಡಿದ್ದಾರೆ ಅನ್ನುವ ಕಥೆಗಳು ಬೇಡ ದೇವರೇ, ನನಗೆ ಕಾಣಿಸು. ನಾನು ನನ್ನ ಕಣ್ಣಿನಿಂದ ಕನ್ನಡಿಯಲ್ಲಿ ನನ್ನನ್ನು ನೋಡುವಷ್ಟು ಸ್ಪಷ್ಟವಾಗಿ, ನನಗೆ ನನ್ನಲ್ಲಿ ನನ್ನ ಜೊತೆಗೆ ನಿಂತವರ ಹತ್ತಿರ ನಾನು ಮಾತನಾಡುವಷ್ಟು ಸ್ಪಷ್ಟವಾಗಿ, ನಾನು ಹೇಳಿದ್ದಕ್ಕೆ ಉತ್ತರ ಕೊಡುವುದಕ್ಕೆ ಅವರು ಸ್ಪಂದಿಸುವ ದೇವ ಸಂಬಂಧವೋ ಜೀವ ಸಂಬಂಧವೋ ಹೃದಯ ಸಂಬಂಧವೋ ಆಗಿ ನನ್ನೊಟ್ಟಿಗೆ ಇರುವಷ್ಟು ಹತ್ತಿರದಲ್ಲಿ ನೀನು ಕಾಣಿಸು. ನನಗೆ ಭೀಷ್ಮಾಚಾರ್ಯರು ಆಗಿ ಹೋದವರಲ್ಲ, ನನಗೆ ಭೀಷ್ಮಾಚಾರ್ಯರು ಹೇಳಿದ ವಿಷ್ಣು ಸಹಸ್ರನಾಮ ಸುಳ್ಳಲ್ಲ, ಅದನ್ನು ಆವತ್ತು ಕುಳಿತು ಹೇಳಿಸಿದ ನೀನು ಸುಳ್ಳಲ್ಲ, ನನಗದನ್ನು ಸಾಧ್ಯವಾಗಿಸು. ನಾನಿವತ್ತು ಕಂಠಪಾಠ ಮಾಡಿ ಹೇಳಿದ್ರಲ್ಲೇ ನನಗೆ ಸಾರ್ಥಕತೆ ಬೇಡ ದೇವರೇ, ನನಗೆ ಈ ಸಾರ್ಥಕತೆ ಬರಬೇಕು. ಯಾವತ್ತು ಒಂದು ದಿವಸ ನಾನು ಬಹಳ ಬಾರಿ ಹೇಳಿದ್ದುಂಟು, ನನ್ನನ್ನು ಬಹಳ ಜನ ಮೆಚ್ಚಿದಾಗ ಕೊಂಡಾಡಿದಾಗ ಪ್ರಶಸ್ತಿ ಕೊಡ್ತೇವೆ ಅಂದಾಗೆಲ್ಲ ನನಗೆ ಅವನ ಪ್ರಶಸ್ತಿಯ ಹಸಿವು. ಅವನು ಒಂದು ದಿನ ಬಂದು ಯಾವತ್ತು ಬೆನ್ನು ತಟ್ಟಿ ಶಬಾಷ್, ನನ್ನ ಹೆಸರನ್ನು ನೀನು ಚೆನ್ನಾಗಿ ಹೇಳ್ತೀಯಾ ಅಂತ ಹೇಳಬೇಕು. ನಾನು ಹೀಗೆ ನೋಡುವುದು ನನಗೆ ಸಾಧ್ಯ ಆಗಬೇಕು. ನಿಮಗೆಲ್ಲ ಆ ಹಸಿವು ಇಟ್ಟುಕೊಂಡು ನೀವು ವಿಷ್ಣು ಸಹಸ್ರನಾಮವನ್ನು ಹೇಳಿದರೆ, ನೀವು ಒಂದು ದಿನ, ಒಂದಲ್ಲ ಒಂದು ದಿನ, ಇವತ್ತು ಕೃಷ್ಣ ಬಂದು ನನಗೆ ಬೆನ್ನ ಹಿಂದೆ ಕೈ ತಟ್ಟಿ ಚೆನ್ನಾಗಿ ಹೇಳಿದ್ದೀಯಾ ಅಂತ ಹೇಳ್ತಾನೆ ಅನ್ನುವ ಅನುಭವವನ್ನು ನೀವು ಖಂಡಿತ ಹೇಳ್ತೀರಿ. ಯಾವ ನಿಮ್ಮನ್ನು ಮೆಚ್ಚಿಸಲಿಕ್ಕೆ ಆಡುವ ಮಾತುಗಳಲ್ಲ. ಇದು ಖಂಡಿತವಾಗಿ ದೇವ ಮಾರ್ಗದಲ್ಲಿ ಭಕ್ತಿಗೆ ಒಲಿಯುವ ಸತ್ಯದ ಸಂಗತಿ ಆಗಿಯೇ ಆಗ್ತದೆ. ಯಾವ ದೇವರು ಕೂಡ ಅವತಾರ ತಳೆದು ಅವತಾರ ಸಮಾಪ್ತಿ ಆಗುವವರೆಗೆ ಮಾತ್ರ ಇದ್ದು ಇಲ್ಲವಾಗುವ ನನ್ನ ನಿಮ್ಮ ಹಾಗೆ ಇರುವ ದೇಹವಲ್ಲ. ದೇಹಿ ನಿತ್ಯಂ ಅವಧ್ಯೋಯಂ ಅಲ್ವಾ? ಹಾಗಾಗಿ ಅವನು ನಿರಂತರ, ಯಾಕೆ ಬಹೂನಿ ಜನ್ಮಾನಿ ಮೇ ವ್ಯತೀತಾನಿ ತವಚ ಅರ್ಜುನ ಅಹಂ ತಾನೇ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಹಾಗಾಗಿ ಅವನು ನಿರಂತರವಿದ್ದಾನೆ. ಆ ಅರ್ಥದಲ್ಲಿ ಭೀಷ್ಮಾಚಾರ್ಯರು ಯಾಕೆ ನಿಮಗೆ ನೆನಪಿರಲಿ, ಆಗಿ ಹೋದವರು ಅನ್ನುವುದನ್ನೇ ಒಪ್ಪದ ಒಂದು ಗುಂಪು ಇದೆ. ನಾನು ಬಹಳ ಬಾರಿ ನಿಮಗೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಧರ್ಮ ಪರಂಪರೆಯನ್ನು ಪ್ರಶ್ನಿಸುವ. ನಮ್ಮ ಧರ್ಮ ಪರಂಪರೆಯ ಶ್ರೀಕೃಷ್ಣ ಹೇಳಿದ್ದು ಬುರುಡೆ, ರಾಮ ಅನ್ನೋನು ಇರಲೇ ಇಲ್ಲರಿ, ಅದೊಂದು ಕಾವ್ಯ. ಅದು ಯಾರ್ರಿ ವೇದವ್ಯಾಸರವ್ರು ಎಲ್ಲಿದ್ದರು ಮನುಷ್ಯ ಲೋಕದಲ್ಲಿ, ಸುಮ್ಮನೆ ಭ್ರಮೆ. ಆ ವಾಲ್ಮೀಕಿ ಅನ್ನೋ ಋಷಿಗಳು ಅಂತ ಹೇಳಿ ಕತೆ ಹೇಳಬೇಡ್ರಿ, ಹಂಗೆ ಯಾರೂ ಇರಲಿಲ್ಲ ಅಂತ ಹೇಳುವ ಮಹಾ ಡೇಂಜರಸ್ ಎಲಿಮೆಂಟ್ಸ್, ನಮ್ಮ ದೇಶದ ಬಹಳ ದೊಡ್ಡ ಡೇಂಜರಸ್ ಎಲಿಮೆಂಟ್. ನಾನು ಈಗಲೂ ಮತ್ತೆ ಹೇಳ್ತೇನೆ, ನಮ್ಮ ದೇಶದ ಬಹಳ ದೊಡ್ಡ ಡೇಂಜರಸ್ ಎಲಿಮೆಂಟ್ ಗಾಂಧಿ ಅಲ್ಲ, ಸಾವರ್ಕರ್ ಅಲ್ಲ,
ಅಥವಾ ನಾವು ಭಾವಿಸುವ ಬ್ರಿಟಿಷರು ದಾಳಿ ಮಾಡಿ ನಮ್ಮ ದೇಶದ ಎಲ್ಲ ಸಂಪತ್ತನ್ನು ಹೊಡೆದ್ರು, ಅವರು ನಾಶ ಮಾಡಿದ್ರು ಅಂತ ಅವರನ್ನು ಬ್ಲೇಮ್ ಮಾಡ್ತಾ ಇದ್ದೇವಲ್ಲ? ಅಲ್ಲ. ಯಾಕೆ ಗೊತ್ತಾ? ಆಗಿ ಹೋದರು ಅವರೆಲ್ಲ. ಆಗಿ ಹೋದವರನ್ನು, ಸ್ಮಶಾನದಲ್ಲಿ ಹುಗಿದವರನ್ನು, ಹೆಣ ಆದವರನ್ನು ಎಲ್ಲ ಆ ಸಮಾಧಿಯಿಂದ ಎಬ್ಬಿಸಿ ಈಗ ಜಗಳ ಯಾಕೆ ಮಾಡ್ತೀರಿ? ಸತ್ತು ಹೋಗಿ ಎಷ್ಟೋ ವರ್ಷಗಳಾದವು, ಬಿಟ್ಟು ಬಿಡಿ. ಜಗಳಕ್ಕೆ ಅದು ಕಾರಣ ಆಗಬಾರ್ದು. ನಿಜಕ್ಕೂ ಪ್ರಶ್ನೆ ಯಾರನ್ನು ಮಾಡಬೇಕು ಗೊತ್ತಾ? ಈ ಕೃಷ್ಣ ಬುರುಡೆ, ಈ ರಾಮ ಹುಟ್ಟಲೇ ಇಲ್ಲ, ಅವನೊಂದು ಕಾವ್ಯ ನಾಯಕ. ವಾಲ್ಮೀಕಿ ಅನ್ನೋರು ಇರಲೇ ಇಲ್ಲ, ಅವ್ರು ಯಾವ ಮಹರ್ಷಿ? ವೇದವ್ಯಾಸರು ಅನ್ನುವರೊಂದು ಕಾಲ್ಪನಿಕ ವ್ಯಕ್ತಿ. ಅವರನ್ನು ಕಾಲರ್ ಹಿಡಿದು ಕೇಳಿ, ನಂಬಿಕೆ ಇಲ್ಲದಿದ್ದರೆ ಸುಮ್ಮನೆ ಕೂತ್ಕೊ. ನಾವು ಮಾಡಬೇಕಾದದ್ದು ಈಗ ಆ ಥರ ಮಾತಾಡುವವರನ್ನು ನಿಲ್ಲಿಸಬೇಕಾದ ಮೊದಲನೆಯ ಕೆಲಸ. ಯುದ್ಧ ಅಲ್ಲ, ಓದು ಅಂತ ಹೇಳೋದವರಿಗೆ. ಓದಿ ಬಾ, ಆಮೇಲೆ ಮಾತಾಡು. ನಮಗೆ ಓದುವ ಒಂದು ಛಾತಿ, ಓದಬೇಕು ಅನ್ನುವ ಹಸಿವು ಇಂಟೆನ್ಸ್ ಆಗಿ ನಮ್ಮ ಒಳಗೆ ಮೂಡಿ, ನಾವು ಮಹಾಭಾರತವನ್ನು, ನಾವು ರಾಮಾಯಣವನ್ನು, ನಮ್ಮನ್ನು ಇನ್ನೊಬ್ಬ ಎದುರಿನವನು ಬಂದು ತಪ್ಪು ಅರ್ಥ ಹೇಳದ ಹಾಗೆ ರೆಡಿ ಆಗಬೇಕು. ನಾವು ನಮಗೆ ಸಂಪೂರ್ಣ ಸಮಗ್ರವಾಗಿ ಸುಳ್ಳು ಕಥೆಗಳಲ್ಲದ್ದು ನಿಜವಾದ ಖಚಿತ ಕಥೆ ಯಾವುದು ನಮಗೆ ಗೊತ್ತಾಗಬೇಕು. ನಾವು ಎಷ್ಟು ಇಂಟೆನ್ಸ್ಲಿ ಅದನ್ನು ಓದಿ ರೆಡಿ ಇರಬೇಕು ಅಂದರೆ, ಎದುರಿನವ ಬಂದು, ಈಗ ನಿಮ್ಮ ಮನೆಯ ಕಥೆಯನ್ನೇ ಎದುರಿನವ ಬಂದು ತಿರುಚಿ ಹೇಳಿದರೆ, ಏಯ್ ನನ್ನ ಅಣ್ಣ ಹಾಗೆಲ್ಲ ಕಣೋ, ಬಾಯಿ ಬಂದಾಗ ಮಾತಾಡಬೇಡ ಅನ್ನಲ್ವ ನಾವು? ನಮ್ಮ ಮನೆಯದ್ದೇ, ನಮ್ಮ ತಾಯಿಯದ್ದೋ, ನಮ್ಮ ಪೂರ್ವ ಚರಿತ್ರೆಯನ್ನು ಚಾರಿತ್ರ್ಯಹೀನ ಮಾಡಿ ಇನ್ನೊಬ್ಬ ಮಾತಾಡಿದರೆ ಸಹಿಸ್ಕೊಳ್ತೀವ ನಾವು? ಯಾಕೆ ಅಂದರೆ ನಮಗೆ ಅದು ಗಾಢವಾಗಿ ನಮ್ಮ ಸಂಬಂಧಿಕರ ಕಥೆ. ಕೃಷ್ಣ ರಾಮ ನಮ್ಮ ಸಂಬಂಧಿಗಳು. ಈ ಪೂರ್ವದಲ್ಲಿ ನಾವು ಇದ್ದೆವು ಅವರ ಜೊತೆಗೆ. ನನಗೆ ಖಚಿತವಾಗಿ ಗೊತ್ತು, ನಾನು ಕೃಷ್ಣನ ಜೊತೆಗಿದ್ದೆ, ನಾನು ರಾಮನ ಜೊತೆಗಿದ್ದೆ. ನಿಮಗೆ ಅದು ನಂಬಿಕೆ ಬಾರದೇ ಇದ್ದರೆ ಇನ್ನೊಮ್ಮೆ ಆತ್ಮಾವಲೋಕನ ಮಾಡಿ. ಯಾಕೆ ಈ ಹಸಿವು ನಿಮ್ಮ ಒಳಗೆ ಕೂಡ? ಯಾಕೆ ಮತ್ತೆ ಮತ್ತೆ ಕೃಷ್ಣನನ್ನು ನೋಡಬೇಕು ಅಥವಾ ಕೃಷ್ಣ ಅಂದರೆ ಯಾರು ಅಂತ ತಿಳಿಬೇಕು ಅನ್ನುವ ಒಂದು ಒಳಗೊಂದು ಕೂಗು ಇದೆಯಲ್ಲ, ಎಲ್ಲಿಂದ ಹುಡ್ತದೆ? ಯಾಕೆ ರಾಮ ಅಲ್ಲಿ ಜನವರಿ 22 ನಿನ್ನೆಯ ದಿನ ಅಲ್ವಾ, ಅಲ್ಲಿ ಸ್ಥಾಪನೆ ಆದಾಗ, ಕಳೆದ ಆ ಅಯೋಧ್ಯೆಯಲ್ಲಿ ರಾಮ ಸ್ಥಾಪನೆ ಆದ ದಿನ, ನಾನೇನು RSS ಅಲ್ಲ, ನಾನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನುವ ಆ ಚಳುವಳಿಯ ನೇತೃತ್ವದಲ್ಲಿ ಪಾಲ್ಗೊಂಡವಳಲ್ಲ. ನಾನು ಆ ಸ್ವಯಂ ಸೇವಕ ಸಂಘದಲ್ಲಿ ನಿಂತು ಆ ಮಸೀದಿಯ ಮೇಲೆ ಹೋಗಿ ಅದರ ಬುದ್ಧಿ ಅದನ್ನು ಪುಡಿ ಮಾಡುವುದರಲ್ಲಿ ಪಾಲ್ಗೊಂಡವಳಲ್ಲ. ನನಗೆ RSSನ ಯಾವ ಒಂದು ಧೋರಣೆಯ, ಅಲ್ಲಿ ಮಸೀದಿಯನ್ನ ಜಾಗದಲ್ಲಿ ಇದ್ದಂತಹ ಅಯೋಧ್ಯೆ ಪುನಃಸ್ಥಾಪನೆ ಆಗಬೇಕು ಅನ್ನುವ ಯಾವ ಇಚ್ಛೆಗಳು, ಒತ್ತಡಗಳು, ಅಪೇಕ್ಷೆಗಳು ಇಲ್ಲದೇ ಇದ್ದಂತಹ ನಡೆ ನನ್ನದು ಆ ಕಾಲಕ್ಕೆ. ಅಂಥ ನನಗೆ, ನೀವು ಕನೆಕ್ಟೆಡ್ ಇದ್ದವರಿಗೆ ಆಗುವುದು ಬೇರೆ, ನಿಜವಾಗಿ ಅದರಲ್ಲಿ ಪಾಲ್ಗೊಂಡವರಿಗೆ ಅವತ್ತು ರಾಮಸ್ಥಾಪನೆ ಆದಾಗ ಒಂದು ಸಂಭ್ರಮವೋ ಸಂತೋಷವೋ ಒಂದು ದುಃಖವಾಗಿದ್ದರೆ ಅದಕ್ಕೊಂದು ಲಾಜಿಕ್ ಇದೆ, ಅರ್ಥ ಇದೆ, ಒಂದು ಏನೋ ಕನೆಕ್ಷನ್ ಇತ್ತು ಅಂತ. ನಾನು ಏನೂ ಕನೆಕ್ಟೆಡ್ ಅಲ್ಲದವಳು. ಆವತ್ತು ದೊಡ್ಡ ಸ್ಕ್ರೀನ್ ಹಾಕಿದ್ವಿ ನಾವು, LED ಸ್ಕ್ರೀನ್, ಬನ್ನಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಮುಖಾಂತರ ಬಹಳ ದೊಡ್ಡ ವೇದಿಕೆಯಲ್ಲಿ ಎಲ್ಲರನ್ನು ಕೂಡಿಸಿ ನಿರಂತರ ರಾಮಭಜನೆ ಮಾಡಿಸ್ಕೋತಾ ಅದನ್ನು ನೋಡ್ತಿದ್ವಿ. ಸ್ಥಾಪನೆ ಆಗುವ ಆ ಹೊತ್ತಿಗೆ, ಅದೇ ಮುಹೂರ್ತ, ನಾನು ಅಲ್ಲಿ ಹಿಂದೆ ಕೂತ್ಕೊಂಡು ಒಬ್ಬ ಆರ್ಗನೈಸರ್, ರಾಮ ಸ್ಥಾಪನೆ ಆಗುವಾಗ ಅಲ್ಲಿ ನನಗೆ ಗೊತ್ತೇ ಇಲ್ಲದೆ ಬಿಕ್ಕಿ ಹತ್ತಿದ್ದೇನೆ. ನಾನು ತಕ್ಷಣ ನನ್ನನ್ನೇ ನೋಡಿಕೊಂಡೆ, ಯಾಕತ್ತೆ, ನನಗೇನು ಸಂಬಂಧ? ಆಗ ನನಗೆ ಗೊತ್ತಾದದ್ದೆಷ್ಟು, ನಾನು ಆವತ್ತು ರಾಮನ ಜೊತೆಗಿದ್ದೆ. ನಾವೆಲ್ಲರೂ ರಾಮನ ಜೊತೆಗಿದ್ದವರು ಹತ್ತಿದ್ದೇವೆ. ಒಂದಿಷ್ಟು ಜನ ಏನಾಗಬೇಕ್ರಿ, ಅಲ್ಲಿ ಯಾಕೆ ಮಾಡಬೇಕು ದೇವಸ್ಥಾನ, ಅಲ್ಲಿ ಆಸ್ಪತ್ರೆ ಮಾಡಿದರೆ ಚೆನ್ನಾಗಿತ್ತು, ಇನ್ನೊಂದು ಮಾಡಿದರೆ ಚೆನ್ನಾಗಿತ್ತು, ಯಾರು ಹೇಳಿದ್ದು ಅಲ್ಲಿ ಹುಟ್ಟಿದ್ದಾನೆ ಅಂತೆಲ್ಲ ಜಗಳಾಡಿದ್ದಾರೆ ನೋಡಿ. ಅವರು ಅವತ್ತು ರಾಮನ ಜೊತೆಗಿದ್ದ ವಿರೋಧಿಗಳೇ ಈಗ ಬಂದಿದ್ದಾರೆ. ಈ ಜಗತ್ತು ಹೀಗೆ ಕಾಲದಿಂದ ಕಾಲಕ್ಕೆ, ಅಲ್ಲಿಂದ ಇಲ್ಲಿಯವರೆಗೆ 84 ಲಕ್ಷ ಯೋನಿ ನಡೆಯುವಾಗ ನಮ್ಮ ಪೂರ್ವದಲ್ಲಿ ನಾವು ಏನಾಗಿದ್ದೆವು ಅಂತ ನಮಗೊಂದು ಓದುವ ಸ್ಥಿತಿ ಬಂದರೆ, ನಾವು ರಾಮ ಸಂಬಂಧಿಗಳು, ನಾವು ಕೃಷ್ಣ ಸಂಬಂಧಿಗಳು. ಒಂದು ಕ್ಷಣ
ಮನೆಯ ಅಪ್ಪ ಅಮ್ಮನಿಗೆ ಹೇಗೆ ಕನೆಕ್ಟೆಡ್, ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮ ಅಣ್ಣ ಬಂಧುಗಳು ಅಂತ ರಿಲೇಟಿವ್ಸು ಎಲ್ಲ ಒಂದು ಕುಟುಂಬ ಅಂತ ಭಾವಿಸ್ತೇವಲ್ಲ, ಈ ಕುಟುಂಬವನ್ನು ಒಂದು ಕ್ಷಣ ಕಳಚಿಕೊಳ್ಳಿಕ್ಕೆ ಬಂದರೆ ಕುಟುಂಬದ ಆಚೆಗೊಂದು ಕನೆಕ್ಷನ್ ಪ್ರಾರಂಭ ಆಗುತ್ತಲ್ಲ, ಅದನ್ನು ಕೃಷ್ಣ ಮಾಡಿದ್ದು, ಅದನ್ನು ರಾಮ ಮಾಡಿದ್ದು, ಅದನ್ನು ಕುಟುಂಬದ ಆಚೆಗೆ ಹೋದರೆ ಇರುವಂತಹ ದೈವಿ ಶಕ್ತಿಯಾಗಿ ನಮಗೆ ಅನುಭವ ಕೊಟ್ಟದ್ದು. ಅಂಥದ್ದೊಂದು ಅನುಭವ ಕೊಟ್ಟ ಶ್ರೀಕೃಷ್ಣನ ಕುರಿತು ಶ್ರೀಕೃಷ್ಣ ಕಥಾಮೃತದ ಭಾಗವಾಗಿ ನಾನು ಭೀಷ್ಮ ಏಕಾದಶಿಯ ದಿವಸ ಸಾಕ್ಷಾತ್ ಭಗವಂತನ ಭಕ್ತ ಅನ್ನುವ ಕಾರಣಕ್ಕಾಗಿ ಆ ಭೀಷ್ಮಾಚಾರ್ಯರನ್ನು ನೆನೆದು ಅವರಿಗೆ ಬಾಗಿ ವಂದಿಸಿ ಅವರ ಆಶೀರ್ವಾದ ಬೇಡ್ತಾ, ಭೀಷ್ಮಾಚಾರ್ಯರು ಹೇಗೆ ಭಗವದ್ಭಕ್ತನಾಗಿ ಕೃಷ್ಣನ ಜೊತೆಗೆ ನಡೆದರು, ಹಾಗೆ ನಾವು ಕೂಡ ಅಂಥದೇ ಭಕ್ತಿಯಿಂದ ಕೃಷ್ಣ ಶರಣಾಗತತ್ವದಲ್ಲಿ ನಡೆಯುವುದಕ್ಕೆ ಆರಂಭ ಮಾಡಬಹುದು. ಈ ಸಂದರ್ಭದಿಂದ ಇನ್ನು ಮುಂದಿನ 7 ದಿನಗಳ ಕಾಲ ಅಂಥದ್ದೊಂದು ಅವಕಾಶ ನಮಗಿದೆ. ನಾನು ವಾಸ್ತವಿಕ ನಿಮಗೆ ಕೃಷ್ಣನನ್ನು ಹೇಳುವಾಗ ನನಗಿರುವ ಏಕಮಾತ್ರ ಅರ್ಹತೆ ನಾನು ಕೃಷ್ಣ ಭಕ್ತೆ ಅನ್ನುವುದು ಮಾತ್ರ. ನನಗೆ ಸಂಸ್ಕೃತ ಬರೋದಿಲ್ಲ, ನನಗೆ ನೀವು ಹೇಳುವ ಶಾಸ್ತ್ರೀಯ ವರ್ಗದ ಲೋಕಗಳು ಗೊತ್ತಿಲ್ಲ. ಕೃಷ್ಣನ ಕುರಿತಾದ ನನ್ನ ಓದು ಕೇವಲ 3-4 ವರ್ಷಗಳದ್ದು. ಅದಕ್ಕೆ ಮೊದಲು ನಾನು ರಾಮಾಯಣ ಓದಿದವಳಲ್ಲ, ಮಹಾಭಾರತ ಓದಿದವಳಲ್ಲ, ಭಗವದ್ಗೀತೆಯನ್ನು ನಾನು ನೋಡಿದವಳಲ್ಲ, ಅಥವಾ ಈಗ ನಾವು ಯಾವುದನ್ನು ಶ್ರೀಮದ್ ಭಾಗವತ ಅಷ್ಟಾದಶ ಪುರಾಣ ಅಂತ ಓದ್ತಿದ್ದೇವೆ, ಇದು ಯಾವ ಒಂದು ಜಗತ್ತಿಗೂ ನನ್ನನ್ನು ನಾನು ತೆರೆದುಕೊಂಡವಳೇ ಅಲ್ಲ. ಕಳೆದ 3-4 ವರ್ಷಗಳಲ್ಲಿ ನಾನು ನಿರಂತರವಾಗಿ ಓದುವುದು, ಮಾತನಾಡುವುದು, ಯೋಚಿಸುವುದು, ನನ್ನ ನಿತ್ಯದ ಸ್ವಾಧ್ಯಾಯ ಅಧ್ಯಯನ ಅಥವಾ ಪ್ರವಚನ ಅವು ಎಲ್ಲವೂ ಕೂಡ ಪೂರ್ತಿಯಾಗಿ ರಾಮ ಕೃಷ್ಣ ಈ ಲೋಕಕ್ಕೆ ಸಂದಿದೆ. ಈ 4 ವರ್ಷದಲ್ಲಿ ನಾನು ಓದಿ ಈಗ ನಿಮ್ಮ ಹತ್ರ ಮಾತಾಡ್ತೇನೆ ಅಂದದ್ದು ನನ್ನ ಹೆಗ್ಗಳಿಕೆಯನ್ನು ಹೇಳಿಕೊಳ್ಳಲಿಕ್ಕಲ್ಲ. ನಿಮಗೆಲ್ಲರಿಗೂ ಒಂದು ಸೂಚನೆ ಏನು ಅಂದರೆ, ನಮಗೇನ್ರಿ ಇನ್ನೆಲ್ಲಿ ಓದೋಕ್ಕಾಗತ್ತೆ, ಆಯ್ತಲ್ಲ ವಯಸ್ಸು ಅಂತ ನೀವೇನಾದರೂ ಭಾವಿಸಿದರೆ ಓದೋಕ್ಕಾಗತ್ತೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಅನ್ನುವ ಕಾರಣಕ್ಕಾಗಿ ಏನೂ ತಡವಾಗಿಲ್ಲ. ಪ್ರತಿಯೊಂದು ಕೂಡ ಕನ್ನಡದಲ್ಲಿ ಲಭ್ಯವಿದೆ. ಸಂಸ್ಕೃತದ ಶ್ಲೋಕಕ್ಕೆ ಕೆಳಗೆ ಅನುವಾದ ಸಹಿತ ಪ್ರತಿ ಗ್ರಂಥ ಸಿಗತ್ತೆ. ಓದುವ ಮನಸ್ಸು ಮಾಡಿ. ಒಬ್ಬರೇ ಓದೋದು ಬಹಳ ಕಷ್ಟ. ನಮ್ಮ ದೇಶದ ಧರ್ಮಶಾಸ್ತ್ರದ ಗ್ರಂಥಗಳನ್ನು ಸ್ಮೃತಿಗಳು ಅಂತ ನಾವು ಯಾವುದನ್ನು ಹೇಳ್ತೇವೆ, ವೇದ ಶ್ರುತಿ ಆದರೆ ಧರ್ಮಶಾಸ್ತ್ರ ಗ್ರಂಥಗಳನ್ನು ಸ್ಮೃತಿ ಅಂತ. ಈ ಸ್ಮೃತಿಯ ಗ್ರಂಥಗಳನ್ನು ನಾವು ಓದಬೇಕಾದ್ರೆ ಒಂದು ನಿಮಗೆ ಇರಬೇಕಾದ ಒಂದು ಪ್ರಾಥಮಿಕ ಅವಶ್ಯಕತೆ, ಒಂದು 4 ಜನ ಕೂತು ಕೇಳೋರು ಇರಬೇಕು. 4 ಜನ ನಿಮ್ಮ ಕುಟುಂಬದ ಒಳಗೆ ಸಿಗ್ತಾರೆ ಅಂತಾದರೆ ದಿನಕ್ಕೆ 1 ಗಂಟೆ ರಾಮಾಯಣ, ದಿನಕ್ಕೆ 1 ಗಂಟೆ ಮಹಾಭಾರತ, ದಿನಕ್ಕೆ 1 ಗಂಟೆ ಯಾವುದಾದ್ರೂ ಪುರಾಣ, ಇದಿಷ್ಟನ್ನು ಓದಕ್ಕೆ ಶುರು ಮಾಡಿದರೆ ನಿಮ್ಮ ಬದುಕು ಬದಲಾಗ್ತದೆ. ಅಷ್ಟರ ಮಟ್ಟಿಗೆ ಅವನು ಅಕ್ಷರ ಪುರುಷ, ಸಾಮಾನ್ಯನಲ್ಲ. ಅಂಥ ಶ್ರೀಕೃಷ್ಣನನ್ನು ಯಾಕೆ ನಾನು ಇಷ್ಟು ಕಠೋರವಾಗಿ, ನಿರ್ದಿಷ್ಟವಾಗಿ, ಸ್ಪಷ್ಟವಾಗಿ ಅವನು ಇದ್ದ, ಅವನು ಬದುಕಿದ್ದ, ನಮ್ಮ ಹತ್ರ ಬಂದು ನಮ್ಮ ಜೊತೆಗೆ ನಡೆದಾಡಿದ್ದ ಅಂತ ಯಾಕೆ ಹೇಳ್ತೇನೆ ಅಂದರೆ, ವೇದವ್ಯಾಸರು ಅಂತ ನೀವು ಪದೇ ಪದೇ ಮಹಾಭಾರತ ರಚನೆ ಮಾಡಿದವರು, ವೇದಗಳನ್ನು ವಿಭಾಗ ಮಾಡಿದವರು ಅಂತ ಕೇಳಿದ್ದೀರಲ್ಲ. ಈ ವೇದವ್ಯಾಸರು ವಾಸ್ತವಿಕ ಈ ಪಾಂಡವರು, ಈ ಕೌರವರಿಗೆ ಒಂದು ದೃಷ್ಟಿಯಿಂದ ಅಜ್ಜ. ಸಾಕ್ಷಾತ್ ಅಜ್ಜನೇ ತನ್ನ ಮಗ ಮತ್ತು ತನ್ನ ಮೊಮ್ಮಕ್ಕಳ ಕುರಿತು ಬರೆದ ಗ್ರಂಥ ಇದು. ಹಾಗಾಗಿ ಹುಡುಗಾಟಿಕೆಯಿಂದ ಅದ್ಯಾವನೋ ವೇದವ್ಯಾಸನಂತೆ ಯಾರಿದ್ದಾರೆ ಅಂತ ಮಾತನಾಡುವವರಿಗೆ ಒಬ್ಬ ಅಜ್ಜ ತನ್ನ ಕುಟುಂಬದಲ್ಲಿ ತಾನೇ ಹೆತ್ತ ತನ್ನ ಮಗ ಮತ್ತು ಆ ಮಗನ ಸಂತಾನ ಅವರಿಬ್ಬರು ಹೋರಾಟ ಮಾಡಿ ಯಾವ ಮಟ್ಟಕ್ಕೆ ನಾಶವಾದರು, ಮತ್ತು ಅಷ್ಟೂ ಹೋರಾಟ ಆಗುವಾಗ ಅದರ ನೇತೃತ್ವವನ್ನು ತೆಗೆದುಕೊಳ್ಳುವುದಕ್ಕೆ ತಾನೇ ಕಣ್ಣಾರೆ ಕಂಡ ಆ ಕಾಲದ ಶ್ರೀಕೃಷ್ಣನನ್ನು ದಾಖಲಿಸಿದ ಕಥೆ ಇದು. ಅದಕ್ಕೆ ಅವರು ಸ್ಪಷ್ಟ ಹೇಳ್ತಾರೆ, ಇದು ಇತಿಹಾಸ ಅಂತ. ಮಹಾಭಾರತವನ್ನು ಸ್ಪಷ್ಟವಾಗಿ ವೇದವ್ಯಾಸರು ಹೇಳ್ತಾರೆ, ಇದು ಇತಿಹಾಸ, ಹೀಗೆ ಇತ್ತು. ನನಗೆ ಆಶ್ಚರ್ಯ ಆಗುತ್ತೆ.
ಒಬ್ಬ ಮನುಷ್ಯ ತಾನು ಕಣ್ಣಾರೆ ಕಂಡು ತನ್ನದೇ ಕುಟುಂಬದ ದಾಯಾದಿ ಸಂಘರ್ಷವನ್ನು ತಾನು ಇಷ್ಟು ಅದ್ಭುತವಾಗಿ ಹೀಗೆ ನಡೆದಿತ್ತು ಅಂತ ದಾಖಲಿಸಿ ಹೋದದ್ದನ್ನು ಇವರು ಸಾರಾಸಗಟ್ಟಾಗಿ ಅದೊಂದು ಕಾಲ್ಪನಿಕ, ಅದೊಂದು ಭ್ರಮೆ, ಅದೊಂದು ಕಾವ್ಯ, ಅದು ಇತಿಹಾಸ ಅಲ್ಲ ಅಂತ ಮಾತನಾಡುವ ಉಡಾಫೆತನ ಹೆಂಗೆ ತೋರಿಸಕ್ಕೆ ಸಾಧ್ಯ? ಯಾಕೆ ನಾವು ಇಂಥ ಉಡಾಫೆತನವನ್ನು ಆ ಕ್ಷಣ ಕ್ವೆಶ್ಚನೇ ಮಾಡೋದಿಲ್ಲ? ಯಾಕೆ ಅಂದರೆ ನಮಗೆ ಕೂಡ ಮಹಾಭಾರತ ಗೊತ್ತಿಲ್ಲ, ನಾವು ಓದಿಲ್ಲ, ನಮಗೂ ರಾಮಾಯಣ ಗೊತ್ತಿಲ್ಲ, ಆದ್ದರಿಂದ ವಾಲ್ಮೀಕಿಗಳು ಏನು ಅಂತ ಗೊತ್ತಿಲ್ಲ. ಹೀಗಾಗಿ ನಾವು ನಮ್ಮ ಪೂರ್ವಚರಿತ್ರೆಯನ್ನು ಸ್ವತಃ ತಿಳಿದುಕೊಳ್ಳದೇ ಇರೋದ್ರಿಂದ ದಡ್ಡರ ಹಾಗೋ ಪೆದ್ದರ ಹಾಗೋ ಅಥವಾ ಅದೇ ಸತ್ಯವೋ ಏನೋ ಅವರು ಹೇಳೋದು ಅನ್ನುವಂತಹ ಮೌಢ್ಯದಿಂದ ಅವರು ಹೇಳಿದ್ದನ್ನು ನಂಬಿಕೊಂಡು ಯಾವ ನಿಜವಾಗಿ ಗೊತ್ತಿರಬೇಕಾದ ಶಾಸ್ತ್ರಜ್ಞರ ಹತ್ರ ಹೋಗಿ ಕೇಳದೆ ಬೀದಿ ಬೀದಿಗೆಲ್ಲ ಉಪನ್ಯಾಸ ಕೊಟ್ಟು ಅದು ಹಾಗಲ್ಲ ಹೀಗೆ ಅಂತ ಜೋರು ಬೊಬ್ಬೆ ಹೊಡೆಯುವ, ಸ್ಟ್ರೈಕ್ ಮಾಡುವ ಬುದ್ಧಿಜೀವಿಗಳ ಮಾತನ್ನೇ ನಂಬುವ ಒಂದು ಹಂತಕ್ಕೆ ಬಂದಿದ್ದೀವಲ್ಲ, ಏನು ದುರಂತ ಇದು. ನಮ್ಮ ದೇಶದಲ್ಲಿ ಒಬ್ಬ ಆಗಿ ಹೋದ ದ್ವಾಪರ ಅನ್ನುವ ಯುಗ ಇತ್ತು, ಅಲ್ಲೊಬ್ಬ ಹೀಗೊಬ್ಬ ಮಹಾನುಭಾವ ಇದ್ದ, ಅವನಿದನ್ನು ಸಾಕ್ಷಾತ್ ಕಂಡು ದಾಖಲಿಸಿದ್ದಾನೆ ಅನ್ನುವ ಕಠೋರ ಸತ್ಯವನ್ನು ನಮಗೆ ಹೇಳಿಕೊಳ್ಳುವಷ್ಟು ಕೂಡ ಹೆಮ್ಮೆ ಇಲ್ವಲ್ಲ ಅಂತ. ನಮ್ಮ ಪೂರ್ವಜರ ಬಗ್ಗೆ ನಮಗೆ ಹೆಮ್ಮೆ, ಗೌರವ ಮತ್ತು ನಿರಂತರವಾಗಿ ಶ್ರದ್ಧೆ ಇಲ್ಲದೇ ಇದ್ದರೆ ನಾವು ಏಳಿಗೆ ಆಗೋದಿಲ್ಲ. ಇದು ನಮ್ಮ ಅಪ್ಪ ಅಮ್ಮನ ಮಟ್ಟಿಗೂ ಸತ್ಯ. ನಮ್ಮ ಅಜ್ಜ ಅಜ್ಜಿಗೂ ನಾವೀಗ ಅನ್ಯಾಯ ಮಾಡಿದರೆ ನಮ್ಮ ಅಜ್ಜ ಅಜ್ಜಿಯೂ ಶಾಪವಾಗಿ ನಮ್ಮನ್ನು ಕಾಡ್ತಾರೆ ಅಂತ ನಿಮಗೆ ಮನೆಗಳಲ್ಲೆಲ್ಲ ಹೇಳ್ತಿರಬಹುದು. ಇದರ ಒಟ್ಟು ತಾತ್ಪರ್ಯ ಏನು ಅಂದರೆ, ನಮ್ಮ ಪೂರ್ವಜರ ಬಗ್ಗೆ, ನಮ್ಮ ಹಿರಿಯರ ಬಗ್ಗೆ, ನಮ್ಮ ಪರಂಪರೆಯನ್ನು ನಡೆಸಿದ ಮಹಾನುಭಾವರು ಋಷಿ ಮುನಿಗಳ ಬಗ್ಗೆ ಕನಿಷ್ಠ ಒಂದು ಗೌರವ, ಶ್ರದ್ಧೆ ಇದಾದರೂ ಬೇಕಲ್ಲ. ಅಂಥದ್ದೊಂದು ಗೌರವ ಶ್ರದ್ಧೆಯ ಜೊತೆಗೆ ನೀವು ಇದ್ದರೆ ನಾನು ನನ್ನ ಮುಂದಿನ ಮಾತುಗಳನ್ನಾಡೋದಕ್ಕೆ ನನಗೆ ತುಂಬ ಸಂತೋಷ. ಯಾಕೆಂದರೆ ಕೃಷ್ಣ ಮತ್ತು ವೇದವ್ಯಾಸರು ಅಥವಾ ದೇವದಾಯಕ ಅನ್ನಿಸಿಕೊಂಡ ನೀವು ವಾಲ್ಮೀಕಿಗಳು ಹೇಳುವಂತಹ ಮಾತು ಎಲ್ಲವನ್ನು ಕೇಳಿದರೆ ನಮಗೆ ಬೇಕಾದ ಏಕಮಾತ್ರ ಅರ್ಹತೆ ಅವರು ಹೇಳೋದು ಒಂದು ಶ್ರದ್ಧೆ, ಇನ್ನೊಂದು ನಂಬಿಕೆ, ಮತ್ತೊಂದು ಭಕ್ತಿ, ನಾಲ್ಕನೆಯದು ತಪಸ್ಸು, ಐದನೆಯದು ಅಸೂಯೆ ಇಲ್ಲದೇ ಇರುವುದು. ಇದು 5 ಇದ್ದವರಿಗೆ ಮಾತ್ರ ಹೇಳುವಂಥ. ಶ್ರದ್ಧೆ ಅಂದರೆ ಏನು ನಿಮಗೆ ಗೊತ್ತಿದೆ? ಶ್ರದ್ಧೆ ಅಂದರೆ, ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ನಿಮಗೆ ಲೆಕ್ಕದ ಮೇಷ್ಟ್ರು ಬರ್ತಾರೆ ಶಾಲೆಯಲ್ಲಿ, ಬಂದು ಹೇಳ್ತಾರೆ ಇಲ್ಲೊಂದು ಎಕ್ಸ್ ಮತ್ತು ವೈ ಇದೆ ಎಂದು ಭಾವಿಸಿ ಅಂತ. ಲೆಕ್ಕದ ಮೇಷ್ಟ್ರು ಬಂದು ಎಕ್ಸ್ ಮತ್ತು ವೈ ಇದೆ ಅಂತ ಭಾವಿಸಿ ಅಂತ ನಿಮಗೆ ಹೇಳಿದಾಗ ನೀವು ಭಾವಿಸಿದರೆ ಮಾತ್ರ ಮುಂದೆ ಲೆಕ್ಕವನ್ನು ಕಲಿಬಹುದು. ಸಪೋಸ್ ಯಾಕೆ ಎಕ್ಸ್ ವೈ ಇರಬೇಕು, ನಾನು ಅದನ್ನು ನಂಬಲ್ಲಪ್ಪ, ಅದು ಎಕ್ಸ್ ವೈ ಬೇಡ ನನಗೆ ಅಂದರೆ ನಿಮಗೆ ಮುಂದೆ ಅವರು ಎಕ್ಸ್ ವೈ ಈಸ್ ಈಕ್ವಲ್ ಟು ಅಥವಾ ಎಕ್ಸ್ ಇಂಟು ಎಕ್ಸ್, ವೈ ಇಂಟು ವೈ, ಯಾವ ಮಲ್ಟಿಪ್ಲಿಕೇಶನ್ನು, ಪ್ಲಸ್ಸು ಮೈನಸ್ಸು, ಯಾವ ಲೆಕ್ಕವೂ ನಿಮಗೆ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಯು ಶುಡ್ ಎಸ್ಯೂಮ್, ಅಥವಾ ನೀವು ನಿಮ್ಮ ಟೀಚರ್ ಹೇಳಿದ ಆ ಸತ್ಯವನ್ನು ಅಷ್ಟರ ಮಟ್ಟಿಗೆ ಒಪ್ಕೋಬೇಕು. ಹೌದು, ಎಕ್ಸ್ ಮತ್ತು ವೈ ಇದೆ, ಅದು ಶ್ರದ್ಧೆ. ಆಗ ನಿಮಗೆ ಗಣಿತ ಮುಂದೆ ದಾರಿ ನಡೆಸುತ್ತೆ. ಹಾಗೆಯೇ ಒಬ್ಬ ದೇವರು ಅಂತ ಇದ್ದಾನಂತೆ, ಅವನು ನಮಗೆ ಕಾಣಿಸದಿದ್ದರೂ ಇದ್ದಾನೆ, ಅವನು ನಮ್ಮಕ್ಕಿಂತ ಮಹಾನ್ ಶಕ್ತಿವಂತ ಅನ್ನುವ ಪ್ರಾಥಮಿಕ ಶ್ರದ್ಧೆ ಬೇಕು. ಇಲ್ಲದಿದ್ದರೆ ಮುಂದಿನ ನಡೆ ಇಲ್ಲ. ಈ ಶ್ರದ್ಧೆಗೆ ಅಟ್ಯಾಚ್ಡ್ ನಂಬಿಕೆ ಏನು? ಪ್ರಾಥಮಿಕ ಶ್ರದ್ಧೆ ಏನು? ಹಿರಿಯರು ಹೇಳ್ತಾ ಬಂದಿದ್ದಾರೆ, ಒಬ್ಬ ದೇವರು ಅಂತಿದ್ದಾನೆ, ಅವನು ಶಕ್ತಿವಂತ, ನಮಕ್ಕಿಂತ ಅವನು ದೊಡ್ಡವ, ಇದು ಒಂದು ಶ್ರದ್ಧೆ. ಇದಕ್ಕನುಗುಣವಾಗಿ ನನಗೆ ನಂಬಿಕೆ ಇದೆ, ಅವನು ನನಗೆ ಅಸಾಧ್ಯವಾದ್ದನ್ನು ಮಾಡಬಲ್ಲ. ಹೀಗೆ ನಂಬಿದರೆ ಆ ನಂಬಿಕೆ ಅದರ ಎರಡನೆಯ ಹಂತ. ಈ ಶ್ರದ್ಧೆ ನಂಬಿಕೆ ಎರಡೇ ಇದ್ದರೆ ಸಾಕ. ಸ್ವಲ್ಪ ನಾವು ಕೂಡ ತಪಸ್ಸು ಅಂದರೆ ಏನು? ಪರಿಶ್ರಮ, ಅದಕ್ಕಾಗಿ ಎಫರ್ಟ್ ಹಾಕಬೇಕು. ಲೆಕ್ಕ ಎಕ್ಸ್ ವೈ ಕಲಿಸಿ ಹೋದರು ಮಾಸ್ಟ್ರು, ನೀವು ಮನೆಗೆ ಹೋಗಿ ಹೋಮ್ವರ್ಕೇ ಮಾಡಲಿಲ್ಲ, ಹೆಂಗೆ ಬರುತ್ತೆ ಗಣಿತ? ಹೌದು, ಶ್ರದ್ಧೆ ಇದೆ, ಎಕ್ಸ್ ವೈ ಉಂಟು ಅಂತ, ನನಗೂ ಲೆಕ್ಕ ಬರಬೇಕು ಅಂತ ಆ ಟೀಚರ್ ಹೇಳಿದ್ದೆಲ್ಲ ನಂಬಿದ್ದೀರಿ, ಬಟ್ ಪ್ರಾಕ್ಟೀಸ್ ಮಾಡೋದಿಲ್ಲ, ಆಗ ಲೆಕ್ಕ ಬರೋದಿಲ್ಲ. ಹಾಗೆಯೇ ದೇವರ ದಾರಿಯಲ್ಲಿ ದೇವರನ್ನು ನಂಬುವುದು ಶ್ರದ್ಧೆ, ಎರಡು ಮಾತ್ರ ಇದ್ದರೆ ಸಾಲದು. ಸ್ವಲ್ಪ ತಪಸ್ಸು, ಪರಿಶ್ರಮ ಬೇಕು.
ನಾನು ಇದನ್ನು ನಡಿಬೇಕು ಅಂತ. ಆಮೇಲೆ ಭಕ್ತಿ ಬೇಕು, ಅದು 4ನೆಯ ಪ್ರಮುಖವಾದ ಅಂಶ. ಶ್ರದ್ಧೆ ನಂಬಿಕೆಯಿಂದ ಹುಟ್ಟುವ ಅತ್ಯಂತ ಒಂದು ಪೂಜನೀಯ ಭಾವ, ಗೌರವ, ಅದು ಭಕ್ತಿ. ನನ್ನ ಟೀಚರ್ ನನಗೆ XY ಗಣಿತ ಹೇಳಿಕೊಟ್ಟು ಮೋಸ ಮಾಡಲ್ಲ, ಆದ್ದರಿಂದ ನನಗೆ ಟೀಚರ್ ದೊಡ್ಡವರು. ನಾನು ಅವರನ್ನು ನಿತ್ಯ ಅವರಿಗೆ ನಮಸ್ಕಾರ ಹೇಳಿಯೇ ನಾನು ನನ್ನ ಪಾಠವನ್ನು ಓದ್ತೀನಿ. ಈ ನಂಬಿಕೆಯ ಜೊತೆಗೆ ಹುಟ್ಟುವ ಭಕ್ತಿ ಇದೆಯಲ್ಲ, ಆರಾಧನಾ ಭಾವ, ಅದು ಬೇಕೇ. ಇದು 4 ಇದ್ದರೆ ಸಾಲದು. 5ನೆಯದ್ದೊಂದು ಅಸೂಯೆ ಅಂತ. ಈ ಅಸೂಯೆ ಅನ್ನೋದು ಅನಸೂಯ ಆಗಬೇಕು, ಅಸೂಯೆ ಇಲ್ಲದೇ ಇರುವುದು. ಹೊಟ್ಟೆ ಕಿಚ್ಚು ಇದ್ದರೆ ಬೆಳೆಯಲ್ಲ. ನಾವು ಯಾರೇ ಅಷ್ಟೇ, ಅವ್ರಿಗೆ ಚೆನ್ನಾಗಿ ಬರುತ್ತೆ ಬೀಜಗಣಿತ, ನನಗೆ ಬರೋದೇ ಇಲ್ಲ ಅಂತ ನಾವು ನಿತ್ಯ ಆ ಬರುವವರ ಬಗ್ಗೆ ಅಸಹನೆ ಬೆಳೆಸ್ಕೊಂಡ್ರೆ ನಮ್ಮ ಮನಸ್ಸಿನ ಶ್ರದ್ಧೆ ಏಕಾಂತದಲ್ಲಿ ಅವರನ್ನು ನಿಂದಿಸುವ ಕಡೆಗೆ ಹೋಗುತ್ತೆ, ನಾವು ಬೆಳೆಯಲ್ಲ. ನಾವು ಪ್ರಯತ್ನ ಪಡ್ತಾ ಅವರು ಎಷ್ಟೇ ಕಲೀಲಿ, ಅದು ಅವರ ಎಫರ್ಟ್, ನನ್ನ ಎಫರ್ಟ್ ನಾನು ಹಾಕ್ತೀನಿ ಅಂತ ಮಾಡಿದಾಗ ನಾವು ಕೂಡ ಎಕ್ಸ್ಪರ್ಟೈಸೇಷನ್ ಕಡೆಗೆ ಹೋಗ್ತೇವೆ. ಅದೇ ಭಗವಂತ ಎಕ್ಸ್ಪೆಕ್ಟ್ ಮಾಡುವ ಅನಸೂಯ ಭಾಗ. ಏನು, ಅವನೇ ದೊಡ್ಡವನಾ? ಏನು ನಾನು ದೊಡ್ಡವನಲ್ಲ? ಯಾರು ಹೇಳಿದ್ರಿ ನಿಮಗೆ ದೇವರಿದ್ದಾನೆ ಅಂತ? ದೇವರಿಲ್ಲ ಕಣ್ರಿ, ನಾವೇ ಇರೋದು ಹೇಳುವವರು ಇದ್ದಾರಲ್ಲ, ಇವರು ಅಸೂಯೆಯವರು ಅಂತ ಕೃಷ್ಣ ಹೇಳೋದು. ಯಾಕೆ ಅಂದರೆ ಅವರಿಗೆ ಅವರಕ್ಕಿಂತ ದೊಡ್ಡದೊಂದು ಇದೆ ಅಂತ ಒಪ್ಪಿಕೊಳ್ಳುವ ಗುಣವಿಲ್ಲ. ಬಹಳ ಪುರಾಣದಲ್ಲಿ ಒಂದು ಕಡೆ ಅನಸೂಯ ಅಂದರೆ ಏನು ಅಂತ ವ್ಯಾಖ್ಯಾನ ಬರುತ್ತೆ. ಅಸೂಯೆ ಇಲ್ಲದೇ ಇರುವುದಕ್ಕೆ ಏನು? ನಮಗಿಂತ ತಿಳಿದವರು ನಮಗೆ ಕಾಣಿಸಿದರೆ ಅವರನ್ನು ಪರಮ ಪೂಜ್ಯ ಭಾವದಿಂದ ಗೌರವಿಸಿ ನಮಸ್ಕರಿಸಿ ನಮಗೂ ಅಂಥ ಗುಣ ಬರಲಿ ಅಂತ ಪ್ರಾರ್ಥಿಸೋದು 1ನೆಯದ್ದು. ಸಪೋಸ್ ನಮ್ಮ ವಯಸ್ಸಿನವರು ನಮ್ಮಷ್ಟೇ ಬೆಳೆದಿದ್ದಾರೆ, ನಮ್ಮಷ್ಟೇ ತಿಳಿದಿದ್ದಾರೆ, ಅವರಲ್ಲೂ ಜ್ಞಾನ ಇದೆ ಅಂತ ಅನ್ನಿಸಿದರೆ ತಕ್ಷಣ ಅವರ ಸ್ನೇಹ ನನಗೆ ಒದಗಲಿ ಅಂತ ಅವರ ಸ್ನೇಹಕ್ಕಾಗಿ ಹಾತೊರೆಯುವುದು. ಸಪೋಸ್ ನಮ್ಮಕ್ಕಿಂತ ವಯಸ್ಸಿನಲ್ಲಿ ಚಿಕ್ಕವರಿದ್ದಾರೆ, ತಿಳಿಬೇಕು ಅನ್ನುವ ಹಂಬಲ ಇದೆ, ಆದರೆ ಬುದ್ಧಿ ಪ್ರೌಢಿಮೆ ಇಲ್ಲ, ಸ್ವಲ್ಪ ಪ್ರಜ್ಞಾವಲಯದಲ್ಲಿ ಕಡಿಮೆ ಇದ್ದರೆ ಅವರ ಬಗ್ಗೆ ಅತ್ಯಂತ ಕಾರುಣ್ಯ ಮತ್ತು ಪ್ರೀತಿ ದಯೆಯಿಂದ ಅವರನ್ನು ಎತ್ತರಿಸಲಿಕ್ಕೆ ನೋಡುವುದು. ಇದು 3 ಇದ್ದರೆ ನೀನು ಗೆದ್ದ ಹಾಗೆ ಅಂತ ಪುರಾಣ ಹೇಳುತ್ತೆ. ಈ 3 ಅಂಶಗಳನ್ನಿಟ್ಟುಕೊಂಡು ದಯವಿಟ್ಟು ಅನಸೂಯರಾಗಿ ಭಕ್ತಿ ಇರಲಿ, ತಪಸ್ಸು ಅನ್ನುವ ಪರಿಶ್ರಮ ನಿರಂತರ ಇರಲಿ, ಅದರ ಜೊತೆಗೆ ನಂಬಿಕೆ ಮತ್ತು ಶ್ರದ್ಧೆ ಕಾಯಲಿ. ಈ 5 ಅಂಶಗಳು ನಿಮ್ಮಲ್ಲಿ ಇವೆ ಅನ್ನುವ ಮೂಲಭೂತ ಅವಶ್ಯಕತೆಯನ್ನು ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಶ್ರೀಕೃಷ್ಣನ ಕಥಾಮೃತವನ್ನು ಪ್ರಾರಂಭಿಸ್ತೇನೆ. ನಮ್ಮಲ್ಲೊಂದು ದೊಡ್ಡ ತಪ್ಪು ತಿಳುವಳಿಕೆ ಇದೆ, ದುಷ್ಟರ್ತೀವಿ ಅಂತ ಅಲ್ವಾ? ಎಲ್ಲ ದುಷ್ಟರು ಬೆಳೀತಾ ಇದ್ದಾರೆ. ದುಷ್ಟರು ಎಷ್ಟು ಪ್ರಬಲ ಆಗಿದ್ದಾರೆ ಅಂದರೆ ಇನ್ನೇನು ನಮ್ಮದು ನಾಶ ಆಗಲಿಕ್ಕೆ ಬಂತು, ನಮ್ಮ ಧರ್ಮ ಉಳಿಯಲ್ಲ, ನಾವು ಉಳಿಯಲ್ಲ, ನಮ್ಮನ್ನು ಮುಗಿಸ್ತಾರೆ. ಸ್ವಾಮಿ, ಯಾರ್ಯಾರು ದುಷ್ಟರು ಎಷ್ಟೆಷ್ಟು ಹೆಚ್ಚಾಗಿದ್ದಾರೆ ಹಾಗೆಲ್ಲ ನಮ್ಮ ಭಗವಂತ ಬಂದಿದ್ದಾನೆ. ಎಷ್ಟು ಶ್ರದ್ಧೆ ಮತ್ತು ನಂಬಿಕೆ ಉಂಟ ಅಷ್ಟಷ್ಟು ರಿಸಲ್ಟ್. ಯಾರು ಒಂದು ಕಾಲಕ್ಕೆ ಇಡೀ ಭೂಮಂಡಲವನ್ನು ಮುಳುಗಿಸಿ ಬಿಡ್ತೇನೆ ಅಂತ ಬಂದ ಹಿರಣ್ಯಾಕ್ಷ, ಭೂಮಿ ಮುಳುಗ್ತಿದೆ ನಾನೇನು ಮಾಡಲಿ ಅಂತ ಸ್ವಯಂಭುವ ಮನು ಕೂಗಿಕೊಂಡರೆ, ಓಹೋ ಭೂಮಿ ಮುಳುಗ್ತಿದೆ ಅಂತ ಬ್ರಹ್ಮ ತನ್ನಷ್ಟಕ್ಕೆ ಪ್ರಾರ್ಥಿಸಿಕೊಂಡಾಗ ವರಾಹ ಅವತಾರನಾಗಿ ಬಂದು ಭೂಮಂಡಲವನ್ನು ತನ್ನ ಕೋರೆದಾಡೆಯಲ್ಲಿ ಎತ್ತಿ ಮತ್ತೆ ಸ್ವಸ್ಥಾನಕ್ಕೆ ನಿಲ್ಲಿಸಿದ ಅನ್ನುವುದು ನಮಗೆ ಹೇಳುವ ಪರಂಪರೆಯ ಒಂದು ಕಥಾಭಾಗ. ಇದು ಕಥೆಯ ಅಲ್ಲ. ವೆಲೆನೋಸ್ಕಿ ಅಂತ ಒಬ್ಬ ರಷ್ಯನ್ ಸೈಂಟಿಸ್ಟ್, ಅವರು ಇದನ್ನು ಹೇಳ್ತಾರೆ. ಪೂರ್ವದಲ್ಲಿ ನಮ್ಮ ಇತಿಹಾಸವನ್ನು, ಭೂಮಂಡಲದ ಇತಿಹಾಸವನ್ನು ನೋಡಿದಾಗ 2 ಬಾರಿ ಭೂಮಿ ತನ್ನ ಅಕ್ಷಾಂಶ ರೇಖಾಂಶಗಳ ಒಂದು ಏನು ಅದರ ಕಳಚುವಂತಹ ಜಾಗ ಇದೆ ಅಲ್ಲಿಂದ ಕಳಚಿತು ಅಂತ. ವೆಲೆನೋಸ್ಕಿಗೆ ಏನು ಗೊತ್ತಿದೆ ಅಂದರೆ ಕಳಚಿತು ಅಂತ ಗೊತ್ತಿದೆ, ಸ್ವಸ್ಥಾನಕ್ಕೆ ಹೇಗೆ ಹೋಯಿತು ಗೊತ್ತಿಲ್ಲ. ಈ ಸ್ವಸ್ಥಾನಕ್ಕೆ ಹೋದದ್ದನ್ನು ವೇದವ್ಯಾಸರು ತನ್ನ ದರ್ಶನದಿಂದ ಹೇಳ್ತಾರೆ. ಅದನ್ನು ಎತ್ತಿ ಇಟ್ಟದ್ದು ಭಗವಂತ, ಅವನು ಆವಾಗ ವರಾಹ ಅವತಾರದಲ್ಲಿ ಇದ್ದ ಅಂತ. ದುಷ್ಟ ಹಿರಣ್ಯಾಕ್ಷನಿಗೆ ಉತ್ತರ ಕೊಡಕ್ಕೆ ಒಬ್ಬ ವರಾಹ ಅವತಾರ ತಾಳ್ತಾನೆ. ಒಬ್ಬ ಪ್ರಹ್ಲಾದ, ಏನು ಬಹಳ ಜನ ಭಕ್ತರಲ್ಲ, ಎಲ್ಲ ಕಾಲಕ್ಕಿದ್ದದ್ದು ಸುತ್ತಮುತ್ತ ಎಲ್ಲ ಅಸುರರೇ. ಎಷ್ಟು ಜನ ಅಸುರರು, ಒಬ್ಬ ಪ್ರಹ್ಲಾದ ಪುಟ್ಟ ಬಾಲಕ, ಬ್ರಾಹ್ಮಣ ಅಲ್ಲ, ನೆನ್ಪಿಟ್ಕೋಬೇಕು. ಜನಿವಾರ ಹಾಕ್ಕೊಂಡಿದ್ದಾನ ಇಲ್ಲ, ನಿತ್ಯ ಸಂಧ್ಯಾವಂದನೆ ಮಾಡ್ತಿದ್ದ ಇಲ್ಲ, ಆದರೆ ಕುಲದಲ್ಲಿ ನಾನು ಚಾಂಡಾಲನಾದರೇನು,
ಭಕ್ತಿ ಇಲ್ಲದ ಬ್ರಾಹ್ಮಣನಿಗಿಂತ ಭಕ್ತಿ ಇರುವ ಚಾಂಡಾಲನಿಗೆ ಒಲಿಯಿತಿ ಅಂತ ತೋರಿಸಿದ್ದಿ ಅಂತ ನರಸಿಂಹ ಅವತಾರದ ಮುಂದೆ ಸಾಷ್ಟಾಂಗ ನಮಸ್ಕರಿಸಿ ಭಕ್ತಿಯಿಂದ ಹೇಳಿಕೊಂಡ ಪ್ರಹ್ಲಾದ. ಅವನ ಕೂಗು ಎಂಥದಿತ್ತು, ಅವನು ಏನು ಮಾಡಲಿಲ್ಲ. ಅವರ ಅಪ್ಪ ಅವನನ್ನು ಸಾಯ ಬಡಿಲಿಕ್ಕೆ ಹೊರಟಾಗ ಕೊಂದೇ ಬಿಡ್ತಾನೆ ಅಂತ ವಿಷ ಕೊಟ್ಟ, ಘಟಸರ್ಪದಿಂದ ಕಚ್ಚಿಸಿದ, ಬೆಟ್ಟದಿಂದ ದೂಡಿಸಿದ, ಅಮ್ಮನ ಕೈಯಲ್ಲೇ ಕೊಲ್ಲಕ್ಕೆ ನೋಡಿದ, ಬೇಕಾದಷ್ಟು ಅಗ್ನಿಗೆ ದೂಡಿದ, ಸಮುದ್ರಕ್ಕೆ ದೂಡಿದ, ಆನೆಯಿಂದ ತುಳಿಸಿದ, ಮಾಡದ್ದಿಲ್ಲ. ಎಷ್ಟು ಕಷ್ಟ ಕೊಟ್ಟಾಗಲೂ ಇದು ನೆನ್ಪಿಟ್ಕೋಬೇಕು, ಪ್ರಹ್ಲಾದನಿಗೆ ದೇವರು ಸುಖದ ಸುಪ್ಪತ್ತಿಗೆಯಲ್ಲೇನು ಬಂದದ್ದಲ್ಲ, ಕಷ್ಟದ ಪರಾಕಾಷ್ಠೆಯಲ್ಲಿ ಇನ್ನಾಗಲ್ಲ, ಈ ಮಗು ಸಾಯುತ್ತೆ ಅಂತ ಉಳಿದವರೆಲ್ಲ ಆಸುರಿ ಕುಲದವರು ನಿರ್ಣಯ ಮಾಡುವಾಗ ಅವನದು ಒಂದೇ, ಇಲ್ಲ ಅವನು ಸತ್ಯ, ಅವನೊಬ್ಬನೇ ಸತ್ಯ, ಅವನೊಬ್ಬನೇ ಸತ್ಯ, ಅವನಿಲ್ಲ ಅಂತ ಅಪ್ಪ, ಇದ್ದಾನೆ ಅಂತ ಮಗ. ಬಂದನಲ್ಲ ಒಬ್ಬನ ಭಕ್ತಿಗೆ. ದುಷ್ಟರು ಸಹಸ್ರ ಸಂಖ್ಯೆಯಲ್ಲಿದ್ದು ಒಬ್ಬನ ಭಕ್ತಿ ಅಷ್ಟು ಪರಾಕಾಷ್ಠೆಗಿದ್ರೆ ಅವನು ಬರ್ತಾನೆ. ರಾಮ ಬಂದದ್ದು ರಾವಣನಂತಹ ಮಹಾ ಆಸುರಿ ಶಕ್ತಿ ಇಡೀ ಸಾಮ್ರಾಜ್ಯವನ್ನು ಆಳಿ ಇನ್ನು ತಾನೇ ರಾಕ್ಷಸ ವಂಶವೇ ಇನ್ನೊಂದು ಇಲ್ಲ ಅನ್ನುವ ಸ್ಥಾಪನೆ ಮಾಡಿ ಘೋಷಣೆ ಕೂಗುವ ಸ್ಥಿತಿಯಲ್ಲಿದ್ದಾಗ ರಾಮ ಬಂದದ್ದು ಒಬ್ಬ ಮನುಷ್ಯನ ಹಾಗೆ. ಆದರೆ ಯಾವ ಆಸುರಿ ಶಕ್ತಿ ಲಂಕೆಯನ್ನು ತನ್ನ ಜಗತ್ತು ಅಂತ ಮಾಡಿಕೊಂಡು ಎಲ್ಲ ಲಂಕೆ ಮಾತ್ರವಲ್ಲ ಎಲ್ಲ ಲೋಕವನ್ನು ಆಳೋದಕ್ಕೆ ಬಂದಿತ್ತು, ಆದ್ದರಿಂದ ವಾಲಿಯದ ಹತ್ರನೂ ಬಂದಿತ್ತು. ಇಂಥ ರಾವಣನನ್ನು ಒಬ್ಬ ರಾಮ ತಾನು ಮನುಷ್ಯನ ಹಾಗೆ ಅವತರಿಸಿ ಅಷ್ಟು ನಿರ್ಣಾಮ ಮಾಡಿದ. ದುಷ್ಟರು ಪರಾಕಾಷ್ಠೆಗೆ ಹೋದಾಗೆಲ್ಲ ಭಗವಂತ ಬಂದಿದ್ದಾನೆ. ಈ ಭಕ್ತಿ ನಮಗಿರಬೇಕು, ಪ್ರಹ್ಲಾದನ ಭಕ್ತಿ. ಒಬ್ಬ ರಾಮನನ್ನು ಹುಟ್ಟಿಸಿದಾಗ ದಶರಥನಿಗೊಂದು ಭಕ್ತಿ ಇತ್ತಲ್ಲ, ಅಂಥದ್ದೊಂದು ಭಕ್ತಿ ನನಗೊಬ್ಬ ಒಳ್ಳೆಯ ಮಗ ಹುಟ್ಟಬೇಕು. ಆಗಲೇ ಕೆಜಂಪಾಡಿಯವರು ಹೇಳಿದ್ರಲ್ಲ, ಭರತನಂಥ ಮಗ ಹುಟ್ಟಬೇಕು ಅಂತ ಕೈಕೇಯಿಗಳಾಗಿ ಆ ಅರ್ಥದಲ್ಲಿ ನಮ್ಮೊಳಗೆ ತೀವ್ರ ಸ್ಪಂದನ ಉಂಟಾದರೆ ಶ್ರೀಕೃಷ್ಣ ಬಂದದ್ದು ಕೂಡ ಅಂಥದೇ ಒಂದು ಕಠೋರ ಸಂದರ್ಭದಲ್ಲಿ. ದ್ವಾಪರದ ಆ ಭಾಗ ಒಂದು ದೃಷ್ಟಿಯಿಂದ ಆಚೆ ಕಡೆ ಇಡೀ ಹಸ್ತಿನಾವತಿಯನ್ನು ಆಳ್ತಿದ್ದಂತಹ ದುರ್ಯೋಧನಾದಿಗಳ ಮಹಾ ದುಷ್ಟತನ, ಅವರು ಎಷ್ಟು ಅವರ ದುಷ್ಟತನ ಅನ್ನುವುದು ಮುಂದೆ ಆಗಲಿಕ್ಕಿದೆ ಅನ್ನುವುದು ಗೊತ್ತಿರುವ ಹಾಗೆ ಆಗಲೇ ಅವರು ಕಣ್ಣು ಕುರುಡು ಧೃತರಾಷ್ಟ್ರನನ್ನು ರಾಜ ಮಾಡಿಬಿಟ್ಟಿದ್ದಾರೆ. ಇತ್ತ ಕಂಸ ಆಳ್ತಿದ್ದಾನೆ. ಎಂಥ ಕಂಸ ಅವನು, ಅಂತಿಂಥವನಲ್ಲ. ಅವನು ತನ್ನ ಸಾಕ್ಷಾತ್ ತಂದೆಯನ್ನು ಸೆರೆಮನೆಯಲ್ಲಿಟ್ಟು ತಾನು ರಾಜ್ಯಭಾರ ಮಾಡುವವ. ಒಂದೊಂದು ದಿಕ್ಕಿನಿಂದ, ಆ ಕಡೆ ಗಾಂಧಾರ ದೇಶ, ಈ ಕಡೆಯಿಂದ ನೀವು ಯಾವುದನ್ನೆಲ್ಲ ನಮಗೆ ಕಾಲಯವನ ಮೊದಲಾದವರು ಅವರೊಂದು ಕಡೆಯಿಂದ ವಿರೋಧ ಮಾಡ್ತಾ ಇದ್ದಾರೆ. ಇಡೀ ಒಂದು ಪ್ರಪಂಚದ ಭೂಪಟವನ್ನು ಇಟ್ಟುಕೊಂಡು ನೋಡಿದ ಹಾಗೆ ನೋಡಿದರೆ ದುಷ್ಟರು ಮೇರೆ ಮೀರುವ ಸಂದರ್ಭಗಳೆಲ್ಲ ಆಗಿವೆ. ಅದು ನಮಗೆ ರಿಯಲೈಸ್ ಆದದ್ದು ಕೃಷ್ಣ ಯುದ್ಧಕ್ಕೆ ಬಂದಾಗ. ಆದರೆ ಕೃಷ್ಣನಿಗೆ ಗೊತ್ತಿತ್ತು ಮುಂದೆ ಇಂಥದ್ದೊಂದು ದುಷ್ಟರು ಭಾರೀ ಪ್ರಭಾವಶಾಲಿಗಳಾಗಲಿಕ್ಕಿದ್ದಾರೆ, ಆದ್ದರಿಂದ ನಾನು ಬರಬೇಕು. ಬಂದದ್ದೆಲ್ಲಿ? ನಿಮಗೆ ಎಲ್ಲ ಅವತಾರಗಳು ಬಹುತೇಕ ಸೂರ್ಯವಂಶದಲ್ಲಿ. ಅದು ನಮಗೆ ಸಾಮಾನ್ಯವಾಗಿ ಮನು, ಇಕ್ಷ್ವಾಕು ಹೀಗೆ ಬರುತ್ತೆ. ನಿಮಗೆ ಇಕ್ಷ್ವಾಕುನಿಂದ ವಿಕುಕ್ಷಿ, ಕುಕ್ಷಿ ಹೀಗೆ ನಿಮಗೆ ರಾಮನ ವಂಶ ಗೊತ್ತು. ಅಲ್ಲಿ ನೀವು ಈವನ್ ವರಾಹ ಅವತಾರ ಅಥವಾ ಈ ಕಡೆಗೆ ನೀವು ಬರುವಾಗ ವಾಮನ ಅವತಾರ, ಈ ಎಲ್ಲ ಭಾಗಗಳನ್ನು ಗಮನಿಸಿದರೆ ಪರಶುರಾಮನವರೆಗೆ, ಪರಶುರಾಮ ಮತ್ತು ಚಂದ್ರವಂಶದವ, ಉಳಿದ ರಾಮನವರೆಗೆ ನಮಗೆ ಸಿಕ್ಕುವುದೆಲ್ಲ ಸೂರ್ಯವಂಶದ ಅವತಾರಗಳು ಬಹುತೇಕ. ಪರಶುರಾಮ ಮತ್ತು ಕೃಷ್ಣ ಮಾತ್ರ ಚಂದ್ರವಂಶದಿಂದ. ಇದೆಲ್ಲ ಉಂಟಾ ವಂಶ? ನಿಜವಾಗೂ ಸೂರ್ಯವಂಶ ಚಂದ್ರವಂಶ ಉಂಟಾ ಅಂತ ನಿಮಗೆ ಪ್ರಶ್ನೆ ಬಂದರೆ ನಾವು ಈಗಲೂ ಹೇಳ್ತೇವಲ್ಲ, ಸೌರಮಾನದವರು ನಾವು ಸೂರ್ಯವಂಶದವರು, ನಮಗೆ ಚಂದ್ರವಂಶದವರು, ಆದ್ದರಿಂದ ನಮ್ಮ ಯುಗಾದಿ ಬೇರೆ, ನೀವು ಸೂರ್ಯವಂಶದವರು. ಆದರೆ ಏನಿದು? ಇದು ಆ ಲೀನೇಜ್ ಲೆಗೆಸಿಯನ್ನು ನಾವು ಹಾಗೇ ಪರಿಪಾಲಿಸಿಕೊಂಡು ಯಾರೋ ನಡೆಸ್ಕೊಂಡು ಬಂದಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇವತ್ತಿಗೂ ಕೂಡ ನಾವು ಹೇಳೋದೇನು, ನೀವು ಯಾವ ಗೋತ್ರ ಅಂತ ಕೇಳಿದರೆ ನಾವು ಭಾರದ್ವಾಜ ಗೋತ್ರ, ನಾವು
ಇನ್ಯಾವುದೋ ಋಷಿಗಳ ಹೆಸರೇ ಹೇಳ್ತೇವೆ. ಯಾಕೆ? ಅದು ಮತ್ತೆ ಸೃಷ್ಟಿಕಾಲದಿಂದ ಬಂದ ಪರಂಪರೆ ಮನುಷ್ಯನದ್ದು. ಹಾಗೆ ಚಂದ್ರವಂಶ ಅನ್ನೋದರಲ್ಲಿ ಒಂದು ದೊಡ್ಡ ಚಾಲೆಂಜ್ ಇದೆ ಭಗವಂತನಿಗೆ. ರಾಮ ಬಂದಾಗ ಅವನು ನಮಗೆ ಬಂದದ್ದು ಪರಮ ಪುರುಷೋತ್ತಮನ ಹಾಗೆ. ಹೇಗೆ ಬಂದ? ಏಕಪತ್ನಿ ವ್ರತಸ್ಥ, ಬಹಳ ಸಭ್ಯ, ಒಳ್ಳೆಯ ಗುಣಲಕ್ಷಣಗಳು. ಒಬ್ಬ ರಾಜ ಹೇಗಿರಬೇಕು ಹಾಗೆ ಎಲ್ಲವನ್ನೂ ತ್ಯಾಗ ಮಾಡಬಲ್ಲ, ಹೆಂಡತಿಯನ್ನು ಕೂಡ ಪ್ರಜೆಗಳಿಗಾಗಿ ತ್ಯಾಗ ಮಾಡಬಲ್ಲ ದೊರೆ. ಏಕಕಾಲಕ್ಕೆ ವೀರ ಧೀರನಿದ್ದರೂ ಕೂಡ ಭಕ್ತರನ್ನು ತನ್ನ ಜೊತೆಗೆ ಕರೆದುಕೊಂಡು ಹನುಮಂತನ ಮುಖಾಂತರ ತಾನು ರಾಜ್ಯವನ್ನು ಗೆದ್ದವ ಹೊರತು ತಾನೇ ಗೆಲ್ಲಬಹುದಿತ್ತು ನಾನೇ ಅಂತ ಇಲ್ಲ. ಈ ಥರದ ಸಕಲ ಸದ್ಗುಣಗಳ ಸಾಕಾರ ರೂಪ ಶ್ರೀರಾಮಚಂದ್ರ. ಈಗ ದೇವರಿಗೆ ಏನು ಚಾಲೆಂಜ್ ಅಂದರೆ, ನಾನು ಯಾವಾಗಲೂ ಭಾವಿಸೋದು, ದೇವರು ಫಸ್ಟ್ ಬಂದಾಗ ಒಂದು ಪ್ರಾಣಿ ರೂಪದಲ್ಲಿ ಮತ್ಸ್ಯವಾಗಿ, ಕೂರ್ಮವಾಗಿ, ವರಾಹವಾಗಿ, ಅಲ್ಲಿಂದ ಸ್ವಲ್ಪ ಬೆಟರ್ ಅಂತ ನಮಗನ್ನಿಸೋದು. ಅಡ್ಡಿಲ್ಲ, ಈಗ ಚೂರು ಅವನು ನರಸಿಂಹ ಅರ್ಧ ಪ್ರಾಣಿ ಅರ್ಧ ಮನುಷ್ಯನಾಗಿ ಬಂದಿದ್ದಾನೆ. ಅದರ ನಂತರ ಬರುವಾಗ ವಾಮನ ಅನ್ನುವ ಪುಟ್ಟ ಬಾಲಕನ ಹಾಗೆ ಬರ್ತಾನೆ. ಇನ್ನೂ ಸ್ವಲ್ಪ ಕಳೆದಾಗ ಇಲ್ಲ ಅವನು ನಮ್ಮ ಹಾಗೆ ಮನುಷ್ಯನಾಗೆ ರಾಮನ ಹಾಗೂ ಬರ್ತಾನೆ ಅಂತೆಲ್ಲ ಭಾವಿಸುವಾಗ ಆ ರಾಮ ಅನ್ನುವ ಮನುಷ್ಯ ಉಂಟು ಮಾಡಿ ಹೋದ ಒಂದು ಛಾಪು ಇದೆಯಲ್ಲ, ಅದನ್ನು ಸಂಪೂರ್ಣ ಮುಖ ತಿರುಗಿಸುವ ಹಾಗೆ ಕೃಷ್ಣಾವತಾರ. ದೇವರು ಯಾವತ್ತೂ ಕೂಡ ನಾವು ಭಾವಿಸಿದ ಹಾಗೆ ಇರೋದಿಲ್ಲ ಅನ್ನೋದೇ ಅವತಾರಗಳು ಹೇಳೋದು. ನೀನು ಏನನ್ನು ಹೀಗೆ ಅಂತ ದೇವರ ಬಗ್ಗೆ ಭಾವಿಸ್ತಿ, ಅವನು ಹಾಗೆ ಅಲ್ಲ, ಅವನೇನ್ರಿ ಅವನೆಲ್ಲಿ ಬರೋಕ್ಕಾಗುತ್ತೆ ಅಂದಾಗ ನೀರಿನಲ್ಲಿ ಮೀನಾಗಿ ಬಂದುಬಿಡ್ತಾನೆ. ಅವನು ಎಲ್ಲಿ ನಮ್ಗೆ ಇನ್ನೆಲ್ಲಿ ಸಿಗೋಕ್ಕೆ ಸಾಧ್ಯ? ಅವನು ಮನುಷ್ಯನ ಹಾಗೆ ಬರೋದಿಲ್ಲ, ದೊಡ್ಡವರಾಗಿ ಎಲ್ಲಿ ಕಾಣ್ತಾನೆ ಅಂದರೆ ಸುಮ್ಮನೆ ಕಾಲು ಬಿಡೋದು ಹರ್ಕೊಂಡು ಬರೋ ಕೂರ್ಮದಾಗ ಬರ್ಬೋದು. ಹೀಗೆಲ್ಲ ಸೂಚನೆ ಕೊಡ್ತಾ ಬಂದಂತಹ ಒಂದು ಥರದಲ್ಲಿ ಇವಲ್ಯೂಷನ್ ಪ್ರೋಸೆಸ್, ಅದೆಲ್ಲ ನಾನು ಆ ಬಳಿಕ ಹೇಳ್ತೀನಿ. ಹೇಗೆ ಮೇಲೆ ಕೂಡ ಅವತರಣ ಆಗುವಾಗ ನಮ್ಮ ಎವಲ್ಯೂಷನ್ ಹೇಗೋ ಹಂಗಂಗೆ ಅಲ್ಲಿ ಅವತಾರಗಳು ಆಗಿವೆ. ನಾವು ಹೆಂಗೆ ಇವಾಲ್ವ್ ಆಗ್ತಾ ಹೋದ್ವಿ ಹಂಗಂಗೆ ದೇವರ ಅವತಾರಗಳು ಇವಾಲ್ವ್ ಆಗಿದೆ. ಇದೊಂದು ದೊಡ್ಡ ಸೈನ್ಸ್. ಆದರೆ ಕೃಷ್ಣ ಬಂದಾಗ ಚಂದ್ರವಂಶ ಅಂತ ನಾನು ಹೇಳಿದೆ ನಿಮಗೆ. ಅದರ ವೇದವ್ಯಾಸರು ಯಾವ ಪುರುಷನನ್ನು ಹೇಳುವಾಗಲೂ ಮೂಲ ಎಲ್ಲಿಂದ ಹುಟ್ಟಿದ ಅನ್ನುವಲ್ಲಿಂದ ಹೇಳ್ತಾರೆ. ಈಗ ನನಗೆ ನಿಮಗೆ ಗೊತ್ತು, ನಮ್ಮ ಎಲ್ಲರ ಸೃಷ್ಟಿಗೆ ಕಾರಣ ಚತುರ್ಮುಖ ಬ್ರಹ್ಮ ಅಂತ ನಾವು ನಂಬಿದ್ದೀವಿ. ಬ್ರಹ್ಮನಿಂದ ಕತೆ ಹೇಳಿಬಿಡ್ತಾರೆ ವೇದವ್ಯಾಸರು. ಚತುರ್ಮುಖ ಬ್ರಹ್ಮ ಹುಟ್ಟಿಸಿದ. ಯಾರನ್ನು ಹುಟ್ಟಿಸಿದ? ಅಲ್ಲಿಂದ ಕಥೆ ಮಾಡಿದರೆ ಸಪ್ತರ್ಷಿಗಳನ್ನು ಹುಟ್ಟಿಸಿದ ಪ್ರಥಮದಲ್ಲಿ. ಅದರಲ್ಲಿ ಯಾರು? ಒಬ್ಬರು ಅತ್ರಿ. ಅತ್ರಿಗಳಿಗೆ ಅನಸೂಯನನ್ನ ಮದುವೆಯಾಗಿ, ಆ ಅನಸೂಯ ಎಲ್ಲಿಂದ ಬಂದ್ಲು ಅಂತೂ ಕಥೆ ಇದೆ, ಅದು ಬೇಡ. ಅತ್ರಿ ಅನಸೂಯರಿಗೆ ಮಕ್ಕಳು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವ 3 ದೇವರನ್ನು ಪ್ರಾರ್ಥಿಸಿ ಹುಟ್ಟಿದ್ದು ದತ್ತಾತ್ರೇಯ, ಚಂದ್ರ, ದುರ್ವಾಸರು. ಈ ವಿಷ್ಣುವಿಗೆ ದತ್ತಾತ್ರೇಯ, ಚಂದ್ರ ಬ್ರಹ್ಮನಿಗೆ ಮತ್ತು ದುರ್ವಾಸರು ಶಿವನಿಗೆ ಹುಟ್ಟಿ ಅತ್ರಿಯ ಮಗ ಚಂದ್ರ. ಅಲ್ಲಿಗೆ ಕ್ಲಿಯರ್ ಆಯಿತು. ಬ್ರಹ್ಮನಿಂದ ಅತ್ರಿ, ಅತ್ರಿಯಿಂದ ಚಂದ್ರ, ಚಂದ್ರ ಬೃಹಸ್ಪತಿಯ ಹೆಂಡತಿ ತಾರೆಯ ಜೊತೆಗೆ ಸೇರಿ ಹುಟ್ಟಿದ ಮಗ ಬುಧ. ಈ ಬುಧನಿಗೆ ಇಳ ಅನ್ನುವ ಹೆಂಡತಿಯಿಂದ ಹುಟ್ಟಿದ ಮಗ ಪುರೂರವಸ್. ಈ ಪುರೂರವಸ್ಸಿಗೆ ಉರ್ವಶಿಯ ಜೊತೆಗೆ ಪ್ರೇಮವಾಗಿ ಹುಟ್ಟಿದ ಮಕ್ಕಳು 6 ಜನ: ಆಯು, ಸತ್ಯಾಯು, ಶ್ರುತಾಯು, ರಯ, ಜಯ, ವಿಜಯ. ಈ ವಿಜಯನ ಮಕ್ಕಳ ಸಂತಾನದಲ್ಲಿ ನಿಮಗೆ ಪರಶುರಾಮ ಅವತಾರ, ಭೀಮ, ಕಾಂಚನ, ಹೋತೃ, ಜುಹುನು, ಅವರು ಜಹುನು, ಬಲಾಕ, ಅಜಕ. ಅವರ ನಂತರ ಕುಶ, ಕುಶಾಂಬು, ಗಾಧಿಯ ಮಗಳು ಸತ್ಯವತಿ, ಸತ್ಯವತಿಗೆ ರುಚಿಕ ಭೃಗುವಿನ ಮಗ ಮದುವೆಯಾಗಿ ಹುಟ್ಟಿ ಜಮದಗ್ನಿಯ ಮಗ ಪರಶುರಾಮ. ಇದು ಒಂದು ಚಂದ್ರವಂಶದ ಲೀನೇಜ್. ಇಲ್ಲಿ ನೀವು ಇನ್ನೊಂದು ಲೀನೇಜ್ಗೆ ಬಂದರೆ ಕೃಷ್ಣವಂಶ. ಯಾರು ನಾನು ಈಗಾಗಲೇ ಹೇಳಿದೆ, ಉರ್ವಶಿ ಮತ್ತು ಪುರೂರವಸ್ಸಿಗೆ ಹುಟ್ಟಿದ ಆಯು, ಸತ್ಯಾಯು, ಶ್ರುತಾಯು, ರಯ, ಜಯ, ವಿಜಯ ಅಂತ 6 ಮಕ್ಕಳು. ಈ ಆಯುವಿನ ಮಗ ನಹುಷ. ನಮಗೆ ಬಹಳ ಬಾರಿ ಹೆಸರು ಕೇಳಿ ಗೊತ್ತು. ಈ ನಹುಷನಿಗೆ ಹುಟ್ಟಿದ ಮಗನೇ ಯಯಾತಿ. ಯಯಾತಿಯು ನಮಗೆ ಗೊತ್ತು. ಈ ಯಯಾತಿಗೆ 2 ಹೆಂಡತಿ ಅನ್ನೋದು ನಿಮಗೆ ಗೊತ್ತು, ದೇವಯಾನಿ, ಶರ್ಮಿಷ್ಠೆ. ಈ ದೇವಯಾನಿ ಶರ್ಮಿಷ್ಠಿಗೆ ಹುಟ್ಟಿದ ಮಕ್ಕಳೇ ತುರ್ವಸು, ಆನು, ದೃಹ್ಯು, ಇವರೆಲ್ಲ ಶರ್ಮಿಷ್ಠೆ ಮತ್ತು ಯಾವ ದೇವಯಾನಿಯಿಂದ ಹುಟ್ಟಿದ ಮಕ್ಕಳಿದ್ದಾರಲ್ಲ ಅವರ ಮುಂದುವರಿದ ವಂಶವೇ ಯದುವಂಶ.
ವೃಷ್ಣಿವಂಶ, ಅಂಧಕವಂಶ, ಭೋಜವಂಶ, ಇಡೀ ಕೃಷ್ಣನ ಸಂಬಂಧದ ಅಷ್ಟು ವಂಶಕ್ಕೆ ಅವರು ಕಾರಣರು. ಆ ಲೀನೇಜಿನಲ್ಲಿ ಹುಟ್ಟಿದ ಒಬ್ಬ ಯದುವಂಶದ ದೊರೆ ಆಹುಕ ಅಂತ. ಆಹುಕನಿಗೆ 2 ಮಕ್ಕಳು, ಒಬ್ಬ ದೇವಕ, ಇನ್ನೊಬ್ಬ ಉಗ್ರಸೇನ. ಈ ದೇವಕನ ಮಗಳು ದೇವಕಿ, ಉಗ್ರಸೇನನ ಮಗ ಕಂಸ. ಈ ಯದುವಂಶದಲ್ಲೇ ಇನ್ನೊಬ್ಬ ಶೂರಸೇನ ಅಂತ ರಾಜ, ಅವನಿಗೆ ವಸುದೇವ ಅನ್ನುವ ಮಗ. ಅವನಿಗೆ ಸುಮಾರು ಹೆಂಡಂದ್ರು. ಈ ವಸುದೇವ ಆಹುಕನ ಮಗ ದೇವಕನ ಮಗಳು ದೇವಕಿಯನ್ನು ಮದುವೆ ಆಗ್ತಾನೆ. ಅಂದರೆ ಕಂಸನ ಕಸಿನ್ ಸಿಸ್ಟರ್. ಮದುವೆ ಆದ ಮೇಲೆ ಕೃಷ್ಣ ಹೇಗೆ ಹುಟ್ಟಿದ, ಏನು ಘಟನೆ, ನಾಳೆ ನೋಡೋಣ. ನಮಸ್ಕಾರ. ಯೋಜನೆ ಇದು ನಿನ್ನೆ ನಮ್ಮ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಒಂದು ಸಣ್ಣ ಯೋಚನೆ ಹಂಚಿಕೊಂಡ್ರು ನಿನ್ನೆ ರಾತ್ರಿ. ಕೃಷ್ಣ ಕಥೆ ಕೇಳಿ ಸುಮ್ಮನೆ ಹೋಗಬಾರದು. ಶಶಿ ಅಣ್ಣ, ರಂಗಪೂಜೆಗೆ ತಯಾರಾಗಿದ್ದೇವೆ. ಎಲ್ಲರೂ ರಂಗಪೂಜೆಯ